ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 15ನೇ ತಾರೀಕು ಸ್ಥಿರವಾಸರ, ಅಂದರೆ ಶನಿವಾರ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ದಿನ ಈ ಆಗಸ್ಟ್ 15. ಹಾಗಾಗಿ ತಮಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ದಿನ ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ತದಿಗೆಯ ತಿಥಿ ಇರುವಂತಹ ದಿನ. ಈ ತದಿಗೆ ಈ ದಿನ ರಾತ್ರಿ 7:17 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ದಿನಪೂರ್ತಿ ಇರುತ್ತೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 6:04 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ಇದು ಈ ದಿನದ ಬೆಳಿಗ್ಗೆ 7:08 ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂತಹ ರಾಶಿ ಕರ್ಕಾಟಕ, ಚಂದ್ರ ಇರುವಂತಹ ರಾಶಿ ಸಿಂಹ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:53 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:12 ಬೆಳಿಗ್ಗೆ 7:45 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:01 ಅಪರಾಹ್ನ 3:35 ಯಮಗಂಡ ಕಾಲದ ಸಮಯ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:49 ಬೆಳಿಗ್ಗೆ 8:40 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 8:17 ರಾತ್ರಿ 9:52 ಅಮೃತ ಕಾಲದ ಸಮಯ. ಹಾಗೆ ಈ ದಿನದ ಚಗೋದಯದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:01 ಬೆಳಿಗ್ಗೆ 7:32 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಈ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು. ಏಕೆಂದರೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳು ಗರಿಗೆದರಬೇಕು, ನಿಮ್ಮ ಉದ್ದೇಶ ಈಡೇರಬೇಕು, ಹೆಚ್ಚಿನ ಲಾಭವನ್ನು ಮಾಡಿಕೊಳ್ಬೇಕು, ಹಾಗೆ ಮನಸ್ಸಿಗೆ ಸಮಾಧಾನ ಇರಬೇಕು ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದ. ಅದಕ್ಕಾಗಿ ಈ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮಗೆ ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನಾಗಲಿ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣವನ್ನಾಗಲಿ ಈ ಚಗೋದಯದ ಲಾಭದ ಸಮಯದಲ್ಲೇ ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:05 ಸೂರ್ಯಾಸ್ತ ಸಂಜೆ 6:42. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿನೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಈ ದಿನ ನಾವು ಮಾಡುವಂತಹ ಕೆಲಸ ಕಾರ್ಯಗಳು, ನಾವು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಸ್ಥಿರವಾಗಿರುತ್ತೆ, ಶಾಶ್ವತವಾಗಿರುತ್ತೆ. ಹಾಗಾಗಿ ತತ್ಕಾಲಕ್ಕೆ ಸುಖಪಟ್ಟು ಮರೆಯಾಗುವಂಥದ್ದಲ್ಲ.
ನಾವು ಶಾಶ್ವತವಾಗಿ ಕೆಲಸವನ್ನು ಮಾಡಿ ನಮ್ಮತನವನ್ನು ಉಳಿಸ್ಕೊಳ್ಳುವಂಥದ್ದು, ನಮ್ಮ ಹೆಸರನ್ನು ಇಲ್ಲೇ ಬಿಟ್ಟು ಹೋಗುವಂಥ ಕೆಲಸಗಳು ಈ ದಿನದಲ್ಲಿ ಆಗುವಂಥದ್ದಿದೆ. ಅದಕ್ಕಾಗಿಯೇ ನಾವು ಮಾಡುವಂಥ ಕೆಲಸ, ನಮ್ಮ ಶ್ರಮ, ನಮ್ಮ ವೃತ್ತಿ, ನಮ್ಮ ಕರ್ಮ ಇದೆಲ್ಲದಕ್ಕೂ ಕೂಡ ಶನಿಯೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ಯಾರು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತಾರೆ ಅವರಿಗೆ ಅತ್ಯುತ್ತಮವಾದಂಥ ಸ್ಥಾನ ಲಭಿಸುತ್ತೆ, ಒಳ್ಳೆಯ ಫಲ ಸಿಕ್ಕತ್ತೆ. ಆದರೆ ಕೆಲಸಗಳು ಈ ದಿನ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ನಿಧಾನಗತಿಯಲ್ಲಿ ಚಲಿಸುವಂಥವನು, ಮಂದಗತಿ. ಆದ್ರಿಂದಲೇ ಕೆಲಸಗಳು ನಿಧಾನ ಆದರೂ ಸರಿ, ಆದರೆ ಸಹನೆಯಿಂದ ತಾಳ್ಮೆಯಿಂದ ಅದನ್ನು ಮುಂದುವರಿಸಬೇಕಾಗತ್ತೆ. ಯಾರಿಗೆ ಅಂಥ ಒಂದು ಸ್ವಭಾವ ಇದೆ, ಅಂದರೆ ತಾಳ್ಮೆಯಿಂದ ಇರುವಂತಹ ಸ್ವಭಾವ ಇದೆ, ಅವರಿಗೆ ಕೆಲಸ ಕಾರ್ಯಗಳು ತುಂಬ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ. ಆದರೆ ಈ ದಿನದಲ್ಲಿ ಕೃಷಿಕರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಕೃಷಿಯ ಬಗ್ಗೆ ಸ್ವಲ್ಪ ಸಮಾಧಾನ ಇರುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಒಳ್ಳೆಯ ಸಮಯವನ್ನು ನೋಡೇ ಮುಂದುವರಿಸಬೇಕಾಗತ್ತೆ. ಇನ್ನು ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಇಲ್ಲಿ ಜ್ಞಾನ ಸಂಪಾದನೆ ಇದು ನಾವು ಜೀವಿತವಿರುವವರೆಗೂ ಕೂಡ ಆ ಜ್ಞಾನ, ಆ ಅನುಭವ ನಮ್ಮಲ್ಲೇ ಇರುತ್ತೆ, ನಮ್ಮ ಜೊತೆಯಲ್ಲೇ ಇರುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ದಿನ. ಇನ್ನು ಕೆಲವರು ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ಪ್ರಶಸ್ತವಾಗಿದೆ. ಹಾಗಾಗಿ ಶನಿವಾರ ಅಂತ ಹೇಳಿದ್ರೆ ವಿಶೇಷ ಸಾಧನೆಯನ್ನು ಮಾಡಲಿಕ್ಕೆ ತುಂಬ ಅವಕಾಶಗಳಿರುವಂತಹ ದಿನ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:55 ಬೆಳಿಗ್ಗೆ 8:01 ಹಾಗೆ ಮಧ್ಯಾಹ್ನ 2:37 ಅಪರಾಹ್ನ 3:43 ಇನ್ನು ರಾತ್ರಿ 9:43 ರಾತ್ರಿ 10:37 ಗುರುಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡ್ಬೋದು. ನಿಮ್ಮ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿದ್ರೂ ಕೂಡ ಅದನ್ನು ಈ ಗುರುಹೋರದಲ್ಲೇ ಈ ದಿನ ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಇರುವಂಥ ಶನಿಹೋರ ಏನಿದೆ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಕೆಲಸಗಳೇನೋ ನಡೆಯುತ್ತೆ, ಆದರೆ ತುಂಬ ನಿಧಾನಗತಿಯಲ್ಲಿ ನಡೆಯುತ್ತೆ. ಹಾಗಾಗಿ ಫಲಿತಾಂಶಗಳು ಕೂಡ ಬೇಗ ಸಿಕ್ಕಲ್ಲ. ಇನ್ನು ನಿಮ್ಮ ತಾಳ್ಮೆ ಕೂಡ ಪರೀಕ್ಷೆಗೆ ಒಳಪಡುತ್ತೆ. ಆದ್ದರಿಂದಲೇ ಕೆಲವರು ತಾಳ್ಮೆ ಇಲ್ಲದವರು ಒಂದು ಕೆಲಸವನ್ನು ಆರಂಭ ಮಾಡಿ ಅದನ್ನು ಮಧ್ಯದಲ್ಲೇ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಹಾರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕನ್ಸಿಸ್ಟೆನ್ಸಿ ಇರಲ್ಲ ಈ ದಿನ. ಅದರಿಂದಲೇ ಮಿಶ್ರ ಫಲಗಳನ್ನು ಅನುಭವಿಸಬೇಕಾಗತ್ತೆ ಶನಿಹೋರದಲ್ಲಿ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡೋದ್ರಿಂದ. ಆದ್ದರಿಂದಲೇ ಈ ಶನಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇದು ಈ ದಿನ ಬೆಳಿಗ್ಗೆ 5:49 ಬೆಳಿಗ್ಗೆ 6:55 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:37 ಹಾಗೆ ರಾತ್ರಿ 8:49 ರಾತ್ರಿ 9:43 ಶನಿಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ ಅದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾವುದೇ ಹೊಸ ಚಟುವಟಿಕೆಗಳನ್ನು ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ನೀವು ಪ್ರಯಾಣ ಮಾಡುವಂಥ ಉದ್ದೇಶ ಏನಾದರೂ ಇದ್ದರೆ ರವಿ ಹೋರದಲ್ಲಿ ಈ ಪ್ರಯಾಣ ಪ್ರಾರಂಭ ಆಗಬಾರ್ದು, ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇನ್ನು ಸರ್ಕಾರದ ಅಧಿಕಾರಿಗಳಿಗೂ ಕೂಡ ಈ ರವಿ ಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಇನ್ನು ಸರ್ಕಾರದ ಮಟ್ಟದಲ್ಲಿ ನಿಮಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗಬೇಕು, ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಇದ್ಯಾವುದು ಕೂಡ ಈ ದಿನ ನಿಮಗೆ ನಿಮ್ಮ ಅನಿಸಿಕೆಯಂತೆ ಕೆಲಸಗಳು ಜರುಗಲ್ಲ. ಅದಕ್ಕಾಗಿಯೇ ಈ ದಿನ ಆದಷ್ಟು ಈ ರವಿ ಹೋರಾದಲ್ಲಿ ಈ ರಾಜಕೀಯ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಬೇಡಿ. ಇದು ಈ ರವಿ ಹೋರ ಈ ದಿನ ಬೆಳಿಗ್ಗೆ 9:07 ಬೆಳಿಗ್ಗೆ 10:13 ಹಾಗೆ ಅಪರಾಹ್ನ 4:49 ಸಂಜೆ 5:55 ಹಾಗೆ ರಾತ್ರಿ 11:31 ರಾತ್ರಿ 12:25 ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಏನಿದೆ ಅದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡಬೇಕು, ಖರೀದಿ ಮಾಡಬೇಕು ಅನ್ನೋಂಥವ್ರಿಗೂ ಕೂಡ ಈ ಕುಜ ಹೋರ ಫೇವರಬಲ್ ಆಗಿ ಇರಲ್ಲ.
ಇನ್ನು ಯಾವುದೇ ರೀತಿಯ ಸಾಹಸದ ಕೆಲಸಗಳನ್ನು ಮಾಡುವಂಥವರಾಗಲಿ, ಕ್ರೀಡೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಾಗಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥ ವಿದ್ಯಾರ್ಥಿಗಳಿಗಾಗಲಿ ಈ ಕುಜ ಹೋರಾದಿಂದ ಅಷ್ಟೊಂದು ಬೆನಿಫಿಟ್ಸ್ ಇರಲ್ಲ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೂಡ ಈ ಕುಜ ಹೋರಾದಲ್ಲಿ ಕೈಗೊಳ್ಳಬೇಡಿ. ಇನ್ನು ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಯವರು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಲ್ಲೆಲ್ಲ ಕೆಲಸ ಮಾಡುವಂಥವರು ಕುಜ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಸಾಹಸದ ಕೆಲಸವನ್ನು ಸ್ವಲ್ಪ ತಟಸ್ಥಗೊಳಿಸುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 7 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 43 ನಿಮಿಷದಿಂದ ಸಂಜೆ 4 ಗಂಟೆ 49 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 37 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅದನ್ನು ತಿಳ್ಕೊಳ್ಳಿ. ಯಾವ ಹೊರದಲ್ಲಿ ಯಾವ ಕೆಲಸ ಮಾಡಬೇಕು ಇದನ್ನು ಕೂಡ ನೀವು ಪ್ರತಿನಿತ್ಯ ಗಮನಿಸಬೇಕು. ಅದಕ್ಕಾಗಿಯೇ ಪಂಚಾಂಗವನ್ನು ನೀವು ನೋಡಬೇಕು, ಇಲ್ಲ ಓದಬೇಕು, ಇಲ್ಲ ಕೇಳಿಸ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಯಾವುದೇ ರೀತಿಯಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದರೆ, ಅದೇ ನಿಮ್ಮ ಏಕೈಕ ಗುರಿಯಾಗಿದ್ದರೆ, ಪ್ರತಿನಿತ್ಯ ಈ ಪಂಚಾಂಗವನ್ನು ಅನುಸರಣೆ ಮಾಡಿ. ನಿಮ್ಮ ಚಟುವಟಿಕೆಗಳಿಂದ ನಿಮಗೆ ಉತ್ತಮವಾದಂತಹ, ಉಪಯುಕ್ತವಾದಂತಹ ಅನುಕೂಲ ಜೊತೆಗೆ ಲಾಭ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿಯನ್ನು ನಾವು ಮಾಡ್ತಾನೆ ಇದ್ದೇವೆ. ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಮತ್ತು ಹೈಪ್ ಮಾಡಿ ಅಂತ ಹೇಳಿ. ಜೊತೆಗೆ ಇಲ್ಲಿ ಒಂದು ಜಾಯಿನ್ ಅನ್ನುವಂಥ ಆಪ್ಷನ್ ಕೂಡ ಬಂದಿದೆ. ಅಂದರೆ ಸಿರಿಗನ್ನಡ ಸುದ್ದಿವಾಹಿನಿ ವಿಶೇಷವಾಗಿ ಪ್ರಸಾರ ಮಾಡುವಂಥ ಕಾರ್ಯಕ್ರಮಗಳನ್ನು ಮೆಂಬರ್ಸ್ಗಳಿಗೆ ಮಾತ್ರ ನೋಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಾವು ಇನ್ನು ಮುಂದೆ ಬಹಳ ವಿನೂತನ ರೀತಿಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂಥ ಸಿದ್ಧತೆಯಲ್ಲಿದ್ದೇವೆ. ಆದ್ದರಿಂದ ನೀವು ಆ ಜಾಯಿನ್ ಬಟನನ್ನು ಒತ್ತಿ ಅದಕ್ಕೆ ಮೆಂಬರ್ ಆಗಬಹುದು. ಆದರೆ ನೀವು ಪ್ರತಿ ತಿಂಗಳು 119 ರೂಪಾಯಿಗಳನ್ನು ಸಂದಾಯ ಮಾಡಬೇಕಾಗತ್ತೆ. 119 ರುಪೀಸನ್ನು ಕೊಡಬೇಕು. ಇದು ನಮಗೆ, ನಮ್ಮ ಸಿಬ್ಬಂದಿಯವರಿಗೆ ಮತ್ತು ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಕೂಡ ಈ ಹಣ ಪಾಲಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ಏನಂತಂದರೆ, ಈ ಜಾಯಿನ್ ಬಟನ್ಗೆ ನೀವು ಸೇರ್ಪಡೆಯಾಗಿ ಈ ಸಿರಿಗನ್ನಡ ಸುದ್ದಿವಾಹಿನಿ ಕಾರ್ಯಕ್ರಮಕ್ಕೆ ಮೆಂಬರ್ ಆಗಿ ನೀವು ಕೂಡ ಪೋಷಕರಾಗ್ತೀರಿ, ಪೇಟ್ರನೇಜ್ ಆಗುವಂತಹ ಸಂದರ್ಭ ಇದು. ನಿಮ್ಮಿಂದ ನಮಗೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಸಹಾಯ ಆಗುತ್ತೆ. ಹಾಗಾಗಿ ನಮ್ಮ ವಿಶೇಷ ಕಾರ್ಯಕ್ರಮಗಳನ್ನು ತಮಗಾಗಿ ಪ್ರಸಾರ ಮಾಡಲಿಕ್ಕೆ ನಮಗೆಲ್ಲರಿಗೂ ಕೂಡ ನೀವು ಆಶೀರ್ವಾದ ಮಾಡಿ. ನಿಮ್ಮ ಈ ಸಹಕಾರ ಎಂದೆಂದೂ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ನಾಳೆಯಿಂದ ಆಚರಿಸಲ್ಪಡುವಂಥ ನಾಗ ಚತುರ್ಥಿ ಮತ್ತು ನಾಗ ಪಂಚಮಿಯ ವಿಶೇಷತೆಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಬಹಳ ವಿಶೇಷವಾಗಿ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ 4ನೇ ದಿನ ಚತುರ್ಥಿ, ನಾಗ ಚತುರ್ಥಿ. ಇದು ಈ ವರ್ಷ ಈ ಭಾನುವಾರದ ದಿನ ಚತುರ್ಥಿ ಬಂದಿರುವಂಥದ್ದು. ಜೊತೆಗೆ ಹಸ್ತ ನಕ್ಷತ್ರ ಇರುತ್ತೆ, ಅಮೃತ ಸಿದ್ಧಿಯೋಗ ಇರುವಂಥ ಒಂದು ವಿಶೇಷ ಸಂದರ್ಭ. ಹಾಗಾಗಿ ಈ ಹಬ್ಬಕ್ಕೆ ಎಲ್ಲಿಲ್ಲದ ಮಹತ್ವ ಬಂದಿರುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಈ ನಾಗ ಚತುರ್ಥಿ ಮತ್ತು ನಾಗ ಪಂಚಮಿ ಇದನ್ನು ನಾಗದೇವತೆಯ ಹಬ್ಬವಾಗಿ ಆಚರಣೆ ಮಾಡುವಂಥದ್ದಿದೆ. ಸರ್ಪಗಳನ್ನು ಪೂಜಿಸುವಂಥ ಒಂದು ವಿಶೇಷವಾದಂಥ ಹಬ್ಬ ಇದು. ಪಂಚಮಿ ತಿಥಿಗೆ ಸರ್ಪ ದೇವರಾದಂತಹ ಆದಿಶೇಷ ಪ್ರಧಾನ ದೇವರಾಗಿರ್ತಾರೆ. ಇದು ಪ್ರತಿ ವರ್ಷ ಹಾವುಗಳ ಗೌರವಾರ್ಥವಾಗಿ ಆಚರಣೆ ಮಾಡುವಂಥ ಒಂದು ವಿಶೇಷ ಹಬ್ಬ. ಈ ದಿನದಲ್ಲಿ ಯಾರು ಸರ್ಪಗಳನ್ನು ಪೂಜೆ ಮಾಡ್ತಾರೆ ಅವರಿಗೆ ಸರ್ಪದೋಷ ನಿವಾರಣೆಯಾಗುತ್ತೆ, ಕುಜದೋಷ ನಿವಾರಣೆಯಾಗುತ್ತೆ. ಹಾಗಾಗಿ ಈ ನಾಗರ ಪಂಚಮಿ ಮತ್ತು ಈ ನಾಗ ಚತುರ್ಥಿಗೆ ವಿಶೇಷವಾದಂತಹ ಒಂದು ಮಹತ್ವ ಇರುವಂಥದ್ದು ಈ ಕಾರಣಕ್ಕಾಗಿಯೇ. ಸಾಮಾನ್ಯವಾಗಿ ಜನ ಹಾವನ್ನು ನೋಡಿ ಭಯಭೀತರಾಗುವಂತಹ ಸಂದರ್ಭಗಳು ಕೂಡ ಇದೆ. ಆದರೆ ವಾಸ್ತವದಲ್ಲಿ ಈ ಸರ್ಪಗಳು ನಮ್ಮ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ
ಅವಿಭಾಜ್ಯ ಅಂಗವಾಗಿ ಇರುವಂಥದ್ದು. ಇದನ್ನು ಬಹಳ ಉದಾಹರಣೆಗಳ ಮೂಲಕ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು. ಇಲ್ಲಿ ಈ ಹಿಂದೂ ಪುರಾಣದಲ್ಲಿ ಸರ್ಪಗಳು ಪ್ರಮುಖವಾದಂತಹ ಒಂದು ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿನೇ ಬಹಳ ಹಿಂದೆಯಿಂದಲೂ ಕೂಡ ಈ ನಾಗಾರಾಧನೆ ನಡೀತಾ ಬಂದಿರುವಂಥದ್ದು ಇದೆ. ವೃಕ್ಷಗಳನ್ನು ಪೂಜಿಸುವಂಥದ್ದು, ನದಿಗಳನ್ನು ಪೂಜಿಸುವಂಥದ್ದು, ಹಾಗೆ ಗೋವುಗಳನ್ನು ಪೂಜೆ ಮಾಡುವಂಥದ್ದು, ಸರ್ಪಗಳನ್ನು ಪೂಜೆ ಮಾಡುವಂಥದ್ದು, ಹೀಗೆ ನಮ್ಮ ಸಂಪ್ರದಾಯದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಈ ಪ್ರಕೃತಿಯಲ್ಲಿ ಇರುವಂಥ ಜೀವ ಜಂತುಗಳು ಕೂಡ ನಮ್ಮ ಅವಿಭಾಜ್ಯ ಅಂಗ ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಮಹತ್ವವನ್ನು ಕೊಟ್ಟಿರುವಂಥದ್ದು ಇದೆ. ಇಲ್ಲಿ ಸಪ್ತ ಲೋಕಗಳಲ್ಲಿ ನಾಗಲೋಕ ಅಂತ ಹೇಳಿ ಕರೆಯಲ್ಪಡುವಂಥ ಒಂದು ಲೋಕ ಕೂಡ ಇದೆ. ಇದು ಪ್ರತ್ಯೇಕವಾಗಿ ಹಾವುಗಳಿಗೆ ಇರುವಂಥ ಒಂದು ಲೋಕ. ಸರ್ಪ ದೇವರುಗಳಲ್ಲಿ ಅನಂತ ಅಂದರೆ ಆದಿಶೇಷ ಮತ್ತು ವಾಸುಕಿ ಬಹಳ ಪ್ರಮುಖವಾಗಿರುವಂಥ ಸರ್ಪ ದೇವತೆಗಳು. ಸರ್ಪಗಳು ಮತ್ತು ಅವುಗಳ ಪೂಜೆಗೆ ಸಂಬಂಧಪಟ್ಟಂತೆ ಹಲವಾರು ಪೌರಾಣಿಕ ಕಥೆಗಳು ಕೂಡ ನಮ್ಮಲ್ಲಿ ಹಾಸುಹೊಕ್ಕಾಗಿರುವಂಥದ್ದು. ಅದರಲ್ಲಿ ಈ ನಾಗಪಂಚಮಿಯ ದಿನ ವಿಶೇಷ, ಏಕೆಂದರೆ ಹಿಂದೆ ಜನಮೇಜಯ ತನ್ನ ಸರ್ಪಯಾಗವನ್ನು ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಸರ್ಪಗಳಿಗೆ ಹೊಸ ಜೀವವನ್ನು ಕೊಟ್ಟರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಕ್ಷೀರ ಸಾಗರವನ್ನು ಮಥನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ವಾಸುಕಿಯನ್ನು ಸಾಗರ ಮಂಥನಕ್ಕಾಗಿ ಹಗ್ಗವನ್ನಾಗಿ ಬಳಸ್ಕೊಂಡ್ರು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ಕೂಡ ಶ್ರೀಕೃಷ್ಣ ನಾಗಪಂಥದಲ್ಲಿ ಅನಂತ ಮತ್ತು ಸರ್ಪಗಳಲ್ಲಿ ವಾಸುಕಿ ತಾನು ಅಂತ ಹೇಳಿಕೊಂಡಿರುವಂಥ ವಿಚಾರ ಕೂಡ ಇದೆ. ಹಾಗೆ ತ್ರೇತಾಯುಗದಲ್ಲಿ ಶ್ರೀರಾಮಾವತಾರದ ಸಂದರ್ಭದಲ್ಲಿ ಆದಿಶೇಷ ಶ್ರೀರಾಮಚಂದ್ರನ ಕಿರಿಯ ಸಹೋದರನಾದಂತಹ ಲಕ್ಷ್ಮಣನ ರೂಪವನ್ನು ತಾಳಿದ್ರು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣಾವತಾರದ ಸಮಯದಲ್ಲಿ ಶ್ರೀಕೃಷ್ಣನ ಹಿರಿಯ ಸಹೋದರ ಬಲರಾಮ ಕೂಡ ಈ ಸರ್ಪದ ರೂಪವನ್ನು ಪಡ್ಕೊಂಡ್ರು ಅನ್ನುವಂಥದ್ದು ಇದೆ. ಇನ್ನು ಮಹಾಭಾರತ ಖ್ಯಾತಿಯ ಅರ್ಜುನ ಉಲೂಚಿ ಅನ್ನುವಂಥ ನಾಗಕನ್ಯೆಯನ್ನು ಮದುವೆಯಾಗಿದ್ದ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ಇಲ್ಲಿ ಸರ್ಪಕ್ಕೂ ಮತ್ತು ನಮಗೂ ನಮ್ಮ ಒಂದು ಪುರಾಣ ಕಥೆಗಳಿಗೂ ಕೂಡ ಅವಿನಾಭಾವ ಸಂಬಂಧ ಇದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಹಾಗಾಗಿನೇ ಇಲ್ಲಿ ಹಲವಾರು ದೇವತೆಗಳ ಸಂಕೇತವೂ ಕೂಡ ಸರ್ಪಗಳೊಂದಿಗೆ ಸಂಬಂಧ ಹೊಂದಿದೆ ಅನ್ನುವಂಥ ವಿಚಾರವನ್ನು ಕೂಡ ಗಮನಿಸಬೇಕಾಗತ್ತೆ. ಇಲ್ಲಿ ಭಗವಾನ್ ವಿಷ್ಣುವನ್ನೇ ತೆಗೆದುಕೊಳ್ಳಿ, ಕ್ಷೀರಸಾಗರದಲ್ಲಿ ಶೇಷಶಯನನಾಗಿ ಇರುವಂಥವನು ವೈಕುಂಠದಲ್ಲಿದ್ದಾನೆ. ಆತನ ಆಸನ ಯಾವುದು ಅಂತ ಹೇಳಿದ್ರೆ ಅನಂತ ಆಸನ. ಇಲ್ಲಿ 1000 ತಲೆಯ ಸರ್ಪದೇವರು ಆದಿಶೇಷ ವಿಷ್ಣುವಿನ ಶಯನವಾಗಿ ಇರುವಂಥವನು. ಇನ್ನು ಪರಶಿವನನ್ನು ತೆಗೆದುಕೊಂಡ್ರೆ ಶಿವನ ಕೊರಳಲ್ಲಿ ಯಾವಾಗಲೂ ಕೂಡ ಸರ್ಪ ಇದ್ದೇ ಇರುತ್ತೆ. ಹಾಗಾಗಿ ಶಿವ ಸರ್ಪದಿಂದ ಅಲಂಕರಿಸಲ್ಪಟ್ಟಿರುವಂಥವನು. ಇನ್ನು ಗಣಪತಿಯನ್ನ ನಾವು ಗಮನಿಸಿದ್ರೆ ಅಲ್ಲಿ ತನ್ನ ಉದರಕ್ಕೆ ಹಾವನ್ನ ಬಿಗಿದುಕೊಂಡಿರುವಂಥವನು, ಹಾಗೆ ನಾಗ ಯಜ್ಞೋಪವೀತವನ್ನು ಧರಿಸಿರುವಂಥವನು ಅನ್ನುವಂಥ ವಿಚಾರ ಕೂಡ ಇದೆ. ಇನ್ನು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯನನ್ನ ವಾಸುಕಿಯೊಂದಿಗೆ ಪೂಜೆ ಮಾಡುವಂಥ ಕ್ರಮ ಕೂಡ ಇದೆ. ಇನ್ನು ತಿರುಮಲದಲ್ಲಿ ವೆಂಕಟೇಶ್ವರ ಸ್ವಾಮಿ ತನ್ನ ಹೆಗಲ ಮೇಲೆ ನಾಗಾಭರಣವನ್ನು ಧರಿಸಿರುವಂಥದ್ದನ್ನು ನಾವು ಕಾಣುವಂಥದ್ದು ಇದೆ. ಈ ತಿರುಮಲ ಬೆಟ್ಟಗಳನ್ನು ಆದಿಶೇಷನ ಅವತಾರ ಅಂತ ಹೇಳಿ ಕರೆಯುವಂಥದ್ದು. ಅದಕ್ಕಾಗಿಯೇ ಇದನ್ನು ಶೇಷಾಚಲ ಅಂತ ಹೇಳಿ ಕರೆಯುವಂಥ ಒಂದು ಪದ್ಧತಿ ಕೂಡ ಇದೆ. ಹಾಗಾಗಿ ನಾವು ದೂರದಿಂದ ನೋಡಿದ್ರೆ ಈ ತಿರುಪತಿ ಬೆಟ್ಟಗಳು ಸರ್ಪದ ರೂಪದಲ್ಲಿ, ಸರ್ಪದ ಆಕಾರದಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಇಲ್ಲಿ ನಮ್ಮ ದೇವಾನುದೇವತೆಗಳ ವಿಚಾರದಲ್ಲೂ ಕೂಡ ಸರ್ಪದ ಸಂಬಂಧ ಅವಿನಾಭಾವವನ್ನು ಹೊಂದಿರುವಂಥದ್ದು. ಹಾಗಾಗಿನೇ ಈ ಸರ್ಪಗಳಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು ನಮ್ಮ ಸಂಪ್ರದಾಯದಲ್ಲಿದೆ. ಅಷ್ಟೇ ಏಕೆ, ಒಂದು ದಂತಕಥೆಯ ಪ್ರಕಾರ ಅಪ್ಪಣ್ಣಾಚಾರ್ಯರ ಮನೆಯ ಹಿತ್ತಿನಲ್ಲಿ ಕೂಡ ಒಂದು ಹುತ್ತ ಇತ್ತು. ಅಲ್ಲಿ ನಾಗರ ಹಾವು ವಾಸಿಸ್ತಾ ಇತ್ತು. ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಿಕ್ಷಾಲಯದಲ್ಲಿದ್ದಾಗ ತಮ್ಮ ದೈನಂದಿನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಆ ಸರ್ಪಕ್ಕೆ ನಿಯಮಿತವಾಗಿ ಹಾಲನ್ನು ಅರ್ಪಿಸ್ತಾ ಇದ್ರು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಅಲ್ಲಿ ಸರ್ಪ ಬಂದು ಹಾಲನ್ನು ಕುಡಿತಾ ಇತ್ತು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿ ರಾಯರು ಮಂಚಾಲೆಗೆ ಹೋಗಲು ನಿರ್ಧಾರ ಮಾಡಿದಾಗ ಆ ಹಾವಿನ ಹುತ್ತವನ್ನ ಕೆಡವುವಂಥ ಸಂದರ್ಭ ಬರುತ್ತೆ. ಆಗ ಆ ಹುತ್ತವನ್ನು ಕೆಡವಿದಾಗ ಅಲ್ಲಿ ಹಾವಿನ ವಿಗ್ರಹ ಕಾಣಿಸ್ಕೊಳ್ಳುತ್ತೆ. ಅದನ್ನ ಪ್ರಸ್ತುತದಲ್ಲೂ ಕೂಡ ಪೂಜೆ ಮಾಡುವಂಥ ಒಂದು ಪದ್ಧತಿ ಇದೆ. ಈಗಲೂ ಕೂಡ ಅದು ಇದೆ, ಆ ಸರ್ಪದ ವಿಗ್ರಹ. ಇಲ್ಲಿ ಪ್ರತಿ ಗ್ರಾಮಗಳಲ್ಲೂ ಇರುವಂಥ
ಅಶ್ವತ್ಥ ಕಟ್ಟೆ ಏನಿದೆ, ಅಶ್ವತ್ಥ ವೃಕ್ಷ, ಅದರ ಕೆಳಗೆ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಸಂಪ್ರದಾಯ ಕೂಡ ಇದೆ. ಕೌಟುಂಬಿಕ ಸಮಸ್ಯೆಗಳಿರುವಂಥವ್ರು, ಹಾಗೆ ಸಂತಾನಹೀನರು, ಅಂದ್ರೆ ಮಕ್ಕಳು ಬೇಕು ಅಂತ ಹೇಳಿ ಬಯಸುವಂಥವ್ರು ಈ ನಾಗ ಪ್ರತಿಷ್ಠೆಯನ್ನ ಮಾಡಿಸುವಂತ ಒಂದು ಪದ್ಧತಿ ಕೂಡ ಇದೆ. ಅದರಂತೆ ನಾಗಕ್ಷೇತ್ರಗಳಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸುವಂಥದ್ದು, ಸರ್ಪ ಸಂಸ್ಕಾರವನ್ನ ಮಾಡಿಸುವಂತ ಒಂದು ಪದ್ಧತಿ ಕೂಡ ಇದೆ. ಇದೆಲ್ಲವನ್ನ ಗಮನಿಸಿದ್ರೆ ನಮಗೆ ಬಹಳ ಪುರಾತನ ಕಾಲದಿಂದಲೂ ಕೂಡ ಈ ಸರ್ಪಗಳನ್ನ ಪೂಜಿಸುವಂತ ಒಂದು ಪದ್ಧತಿ ರೂಢಿಯಲ್ಲಿತ್ತು ಅನ್ನುವಂಥ ವಿಚಾರ ನಮ್ಮ ಗಮನಕ್ಕೆ ಬರುತ್ತೆ. ಹಾಗಾಗಿನೇ ಇದು ನಮ್ಮ ಹಿರಿಯರು ತಲೆತಲಾಂತರದಿಂದ ಅನುಸರಣೆ ಮಾಡ್ತಾ ಬಂದಿರುವಂಥ ಈ ನಾಗ ಚತುರ್ಥಿ ಮತ್ತೆ ನಾಗ ಪಂಚಮಿ ಮನೆ ಮಾತಾಗಿ ಇರುವಂಥದ್ದು. ಹಾಗೆ ನಮ್ಮ ಜನಮಾನಸದಲ್ಲೂ ಕೂಡ ಈ ಸರ್ಪಗಳು ಹಾಸುಹೊಕ್ಕಾಗಿ ಇರುವಂಥದ್ದು. ಅಂದ್ರೆ ಕೆಲವು ಊರುಗಳಿಗೆ ನಾಗರ ಹೆಸರನ್ನ ಇಡುವಂಥದ್ದು ಇದೆ, ಸರ್ಪಗಳ ಹೆಸರನ್ನ ಇಡ್ತಾರೆ. ಕೆಲವು ವ್ಯಕ್ತಿಗಳಿಗೂ ಕೂಡ ಈ ಹಾವಿನ ಹೆಸರನ್ನ ಇಡುವಂಥದ್ದು. ಉದಾಹರಣೆಗೆ ನಾಗರಾಜ ಅಂತ ಹೇಳುವಂತ ಒಂದು ಹೆಸರು ಈ ನಾಗನನ್ನೇ ಪ್ರತಿನಿಧಿಸುವಂಥದ್ದು. ಹಾಗಾಗಿ ಈ ನಾಗಾರಾಧನೆ ಅನ್ನುವಂಥದ್ದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಇರುವಂತಹ ವಿಚಾರವನ್ನ ಗಮನಿಸಬೇಕು. ಅದಕ್ಕಾಗಿನೇ ಮಕ್ಕಳಿಲ್ಲದವರು ಕೂಡ ನಾಗದೇವತೆಯನ್ನ ಪ್ರತಿಷ್ಠಾಪನೆ ಮಾಡುವಂಥದ್ದು. ನಾಗಾರಾಧನೆಯನ್ನ ಮಾಡಿದ್ರೆ ಅವರ ವಂಶಕ್ಕೆ ಬಂದಿರುವಂತಹ ಈ ಸರ್ಪದೋಷ, ಸರ್ಪಶಾಪ ನಿವಾರಣೆ ಆಗತ್ತೆ ಅನ್ನುವಂಥದ್ದನ್ನ ನಂಬಿರುವಂತಹ ನಾಡು ಈ ಭರತಖಂಡ. ಹಾಗಾಗಿನೇ ನಾಗಕ್ಷೇತ್ರಗಳು ಅಂತಾನೆ ಗುರುತಿಸಲ್ಪಟ್ಟಿರುವಂತಹ ಹಲವಾರು ಕ್ಷೇತ್ರಗಳಿದೆ. ಉದಾಹರಣೆಗೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇರ್ಬೋದು, ಅಥವಾ ಮಂಗಳೂರು ಬಳಿಯ ಶ್ರೀ ಕ್ಷೇತ್ರ ಕುಡುಪು ಇರ್ಬೋದು, ಘಾಟಿ ಸುಬ್ರಹ್ಮಣ್ಯ, ಹಾಗೆ ತಿರುನಾಗೇಶ್ವರಂ ಕುಂಭಕೋಣಂನ ಬಳಿ ತಮಿಳುನಾಡಿನಲ್ಲಿ ಇರುವಂಥದ್ದು. ಇನ್ನು ದ್ವಾರಕಾದ ಹತ್ತಿರ ಇರುವಂತಹ ಒಂದು ನಾಗ ದೇವಸ್ಥಾನ ಇರ್ಬೋದು, ತಮಿಳುನಾಡಿನ ನಾಗರ್ಕೋಯಿಲ್ ಇರ್ಬೋದು. ಇದೆಲ್ಲವನ್ನ ಗಮನಿಸಿದ್ರೆ ನಾಗಾರಾಧನೆಗೆ ಹಲವಾರು ಕ್ಷೇತ್ರಗಳು ಕೂಡ ಪ್ರಸಿದ್ಧಿಯಾಗಿರುವಂಥದ್ದನ್ನ ನಾವು ಕಾಣಬಹುದು. ಹಾಗಾಗಿ ನಮ್ಮ ಸಂಪ್ರದಾಯದಂತೆ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ 4 ಮತ್ತು 5ನೇ ದಿನವನ್ನ ನಾಗಾರಾಧನೆಗೆ ಮೀಸಲಿಟ್ಟಿರುವಂತಹ ಸಂದರ್ಭ. ಹಾಗಾಗಿ ಇಲ್ಲಿ ನಾಗಶಿಲೆಯನ್ನ ಪೂಜೆ ಮಾಡುವಂಥವ್ರು ಇರ್ಬೋದು, ಹುತ್ತಕ್ಕೆ ಪೂಜೆ ಮಾಡುವಂಥದ್ದು, ಅಥವಾ ಮನೆಯಲ್ಲೇ ಬೆಳ್ಳಿಯ ನಾಗ ಪ್ರತಿಮೆಯನ್ನ ಪೂಜೆ ಮಾಡುವಂತಹ ಒಂದು ಕ್ರಮ ಕೂಡ ಎಲ್ಲೆಡೆ ಕಾಣುವಂಥದ್ದು ಇದೆ. ಇಲ್ಲಿ ಈ ನಾಗ ಪಂಚಮಿ ಅಥವಾ ನಾಗ ಚತುರ್ಥಿಯ ದಿನ ಬಹಳ ವಿಶೇಷ ರೀತಿಯಲ್ಲಿ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಒಂದು ಪದ್ಧತಿ ಕೂಡ ಇದೆ. ಅದರ ಜೊತೆಗೆ ಇಲ್ಲಿ ಭೂಮಿಯನ್ನ ಅಗೆಯುವಂಥದ್ದಾಗ್ಲಿ, ಹೊಲಗಳನ್ನ ಉಳುಮೆ ಮಾಡುವಂಥದ್ದಾಗ್ಲಿ, ಮರಗಳನ್ನ ಕತ್ತರಿಸುವಂಥದ್ದು, ಮತ್ತೆ ಹುರಿದ ಮತ್ತೆ ಕರಿದ ಆಹಾರವನ್ನ ತಿನ್ನುವಂಥದ್ದು, ಇದೆಲ್ಲವನ್ನು ಕೂಡ ನಿಷೇಧಿಸಿರುವಂತಹ ಒಂದು ಸಂದರ್ಭ ಇದು. ಹಾಗೆ ಎಳ್ಳಿನಿಂದ ಮಾಡಿರುವಂತಹ ಚಿಗಲಿಯನ್ನ, ಅಕ್ಕಿಯಿಂದ ಮಾಡಿರುವಂತಹ ತಂಬಿಟ್ಟನ್ನ, ಬೆಲ್ಲದೊಂದಿಗೆ ಇದನ್ನ ಮಾಡಿರ್ತಾರೆ. ಇದನ್ನ ನೈವೇದ್ಯವಾಗಿ ಬಳಸುವಂತ ಒಂದು ಪದ್ಧತಿ ಕೂಡ ಇದೆ. ಹಾಗಾಗಿ ಬಹಳ ವಿಶೇಷ ರೀತಿಯಲ್ಲಿ ಈ ನಾಗರ ಹಬ್ಬವನ್ನ ಆಚರಣೆ ಮಾಡುವಂಥದ್ದು. ಜೊತೆಗೆ ಈ ನಾಗನಿಗೆ ವೈರಿ ಗರುಡ. ಈ ಸಂದರ್ಭದಲ್ಲೇ ಗರುಡ ಪಂಚಮಿಯನ್ನು ಕೂಡ ಆಚರಣೆ ಮಾಡುವಂಥದ್ದಿದೆ. ಅಂದ್ರೆ ನಮ್ಮಲ್ಲಿ ಒಂದು ಗೆಳೆತನ, ಮಿತ್ರತ್ವ, ಹಾಗೆ ಪ್ರಕೃತಿಯ ಜೊತೆಯಲ್ಲಿ ಅವಿನಾಭಾವ ಸಂಬಂಧ ತುಂಬಾ ಆತ್ಮೀಯವಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಈ ನಾಗಪಂಚಮಿ ಮತ್ತೆ ಗರುಡ ಪಂಚಮಿಗಳು ತಿಳಿಸತ್ತೆ. ಅಂದ್ರೆ ವೈರತ್ವವನ್ನ ಮರೆತು ಶತ್ರುತ್ವವನ್ನ ಹೋಗಲಾಡಿಸಿಕೊಂಡು ಮಿತ್ರರಂತೆ ಸಹಬಾಳ್ವೆಯನ್ನ ನಡೆಸುವಂತಹ ಒಂದು ಸಂದರ್ಭ ಇದೆ ಅನ್ನುವಂಥದ್ದನ್ನು ಕೂಡ ಸೂಚಿಸತ್ತೆ. ಹಾಗಾಗಿ ಇದು ನಮಗೆ ತಿಳಿಸುವಂತ ಒಂದು ಏಕೈಕ ಪಾಠ ಅಂತ ಹೇಳಿದ್ರೆ, ಶತ್ರುಗಳನ್ನು ಕೂಡ ಮಿತ್ರರಂತೆ ಕಾಣಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನ ಈ ನಾಗ ಪಂಚಮಿ ಮತ್ತೆ ಗರುಡ ಪಂಚಮಿಯ ಹಿನ್ನೆಲೆಯಿಂದ ನಾವು ಕಲಿಬಹುದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ನಮ್ಮ ಹಿಂದೂ ಧರ್ಮದ ತತ್ವಶಾಸ್ತ್ರ ಏನಿದೆ ಅದು ತುಂಬಾ ಹಾಸುಹೊಕ್ಕಾಗಿರುವಂಥದ್ದು. ಅದು ಇಷ್ಟೇ ಸರಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಹಿನ್ನೆಲೆಯನ್ನ ಗಮನಿಸಬೇಕು. ನಮ್ಮ ಹಿರಿಯರು, ಋಷಿ ಮುನಿಗಳು ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಹಬ್ಬ ಹರಿದಿನಗಳನ್ನ, ವ್ರತಾದಿಗಳನ್ನ ಆಚರಣೆ ಮಾಡಬೇಕು ಅಂತ ಹೇಳಿರುವಂಥದ್ರಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಆದರೆ ಅದರ ಹಿನ್ನೆಲೆಯನ್ನ ಗಮನಿಸುವಷ್ಟು ತಾಳ್ಮೆ ಮಾತ್ರ ನಮಗೆ ಇರಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ನೀವು ಕೂಡ ಈ ನಾಗ ದೇವತೆಗಳನ್ನ ಅಂದ್ರೆ ಸರ್ಪಗಳನ್ನ ನಿಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ ಪ್ರಾರ್ಥನೆ ಮಾಡಿ, ಪೂಜಾದಿ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದನ್ನು ಮಾಡಿ. ಏಕೆಂದ್ರೆ ಇದೊಂದು ಪವಿತ್ರವಾದಂತ ಒಂದು ಹಬ್ಬ. ಇನ್ನು ವಿಶೇಷವಾಗಿ ಮಹಿಳೆಯರು ಆಚರಿಸುವಂತ ಒಂದು ಹಬ್ಬ ಇದು. ಏಕೆಂದ್ರೆ ತಮ್ಮ ಮಕ್ಕಳ ಹಾಗೆ ಕುಟುಂಬದ ರಕ್ಷಣೆಗಾಗಿ, ಆರೋಗ್ಯಕ್ಕಾಗಿ ಉಪವಾಸವನ್ನ ಕೆಲವು ಸ್ತ್ರೀಯರು ಮಾಡುವಂತಹ ಒಂದು ಪದ್ಧತಿ ಕೂಡ ಇದೆ. ಇನ್ನು ಈ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ
ಈ ಸರ್ಪ ಪೂಜೆ ವಿಶೇಷವಾಗಿರುವಂಥದ್ದು. ಹಾಗಾಗಿ ಸರ್ಪ ದೋಷಗಳಾಗ್ಲಿ ಸರ್ಪ ಶಾಪಗಳಾಗ್ಲಿ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಸಂದರ್ಭವನ್ನು ನೀವು ಉಪಯೋಗಿಸ್ಕೊಳ್ಬಹುದು. ಇನ್ನು ನಾವು ವಿಶೇಷ ಕಾರ್ಯಕ್ರಮದಲ್ಲಿ ಈ ನಾಗ ಚತುರ್ಥಿ ಮತ್ತೆ ನಾಗ ಪಂಚಮಿಯ ಪೂಜಾ ಕ್ರಮಗಳು ವಿಧಿವಿಧಾನಗಳ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನೋಡೋಣ. ಹಾಗೆ ಈ ದಿನ ನಾವು ನಮ್ಮ ಸದಸ್ಯರಿಗಾಗಿ ಅಂದ್ರೆ ಸಿರಿಗನ್ನಡ ಸುದ್ದಿವಾಹಿನಿಗೆ ಜಾಯಿನ್ ಆಗಿರುವಂತಹ ಮೆಂಬರ್ಸ್ಗಾಗಿ ಮಾತ್ರ ವಿಶೇಷ ಕಾರ್ಯಕ್ರಮವೊಂದನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಹಾಗಾಗಿ ಅದನ್ನು ಕೂಡ ವೀಕ್ಷಣೆ ಮಾಡಿ ಅದರಿಂದ ನೀವು ಹೆಚ್ಚಿನ ಲಾಭವನ್ನ ಪಡ್ಕೊಳ್ಳಿ ಅಂತ ಹೇಳಿ ಆಶಿಸ್ತಾ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾಗರ ಹಬ್ಬದ ಶುಭಾಶಯಗಳು. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನ ಚಂದ್ರ ನಿಮಗೆ ಪಂಚಮದಲ್ಲಿರೋದ್ರಿಂದ ನಿಮ್ಮ ಕುಟುಂಬದೊಳಗಿನೇ ಆಗುವಂತಹ ಕೆಲವೊಂದು ವಿಚಾರಗಳಿರ್ಬೋದು, ಕೆಲವೊಂದು ಸಮಸ್ಯೆಗಳಿರ್ಬೋದು, ಅಭಿಪ್ರಾಯ ಮಂಡನೆಗಳಿರ್ಬೋದು. ಇದರಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ತುಂಬ ವಿಫಲರಾಗುವಂಥ ಸಾಧ್ಯತೆ ಇದೆ. ಏಕೆಂದರೆ ಈ ದಿನ ನಿಮಗೆ ಸಹನೆ ಕಡಿಮೆ. ಅದಕ್ಕಾಗಿಯೇ ಯಾರು ಏನೇ ಹೇಳಿದ್ರೂ ಕೂಡ ಅಲ್ಲಿ ಒಂದು ಅನುಮಾನದ ಛಾಯೆ ಮೂಡುವಂಥ ಸಾಧ್ಯತೆ ಇರುತ್ತೆ. ಅವರು ಹೇಳಿದಂತಹ ಸಲಹೆ ಸರಿ ಇದೆಯೇ ಇಲ್ವೇ ಅನ್ನೋವಂಥದ್ದನ್ನು ನೀವು ಹೊರಗೆ ಹಚ್ಚುವಂಥದ್ದು, ಇದರಿಂದ ಕಾಲಹರಣ ಆಗುತ್ತೆ. ಹಾಗಾಗಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಕೂಡ ವಿಳಂಬ ಆಗುತ್ತೆ. ಹಾಗಾಗಿ ಕುಟುಂಬದ ಕೆಂಗಣ್ಣಿಗೆ ಗುರಿಯಾಗಬೇಕಾದಂಥ ಒಂದು ಪ್ರಸಂಗ ಕೂಡ ಈ ದಿನ ಬರುವಂಥದ್ದು ಇದೆ. ಹಾಗೆ ಈ ದಿನ ಗ್ರಹ ಸ್ಥಿತಿಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲದೇ ಇರೋದ್ರಿಂದ ದೊಡ್ಡ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಈ ದಿನ ವಿಶೇಷವಾಗಿ ನಿಮಗೆ ಸ್ಥಿರವಾಸರವಾಗಿರೋದ್ರಿಂದ ಸ್ಥಿರವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳಿರುತ್ತೆ. ಹಾಗಾಗಿ ಮಾಡಬೇಕಾದ ಕೆಲಸ ಬಹಳಷ್ಟು ಇದೆ, ದೊಡ್ಡ ಮಟ್ಟದಲ್ಲಿದೆ. ಅದಕ್ಕಾಗಿ ಸಣ್ಣ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ, ಸಣ್ಣ ಜನರ ಸಹವಾಸ ಮಾಡಬೇಡಿ. ಸಣ್ಣ ಆಲೋಚನೆಗಳಾಗಲಿ ಅಥವಾ ಈ ಸಣ್ಣ ಕೆಲಸವನ್ನು ಮಾಡೋದ್ರಿಂದಲೇ ತೃಪ್ತರಾಗುವಂಥದ್ದನ್ನಾಗಲಿ ಮಾಡಬೇಡಿ. ಹೊಡೆದ್ರೆ ಭಂಡಾರ ಹೊಡಿಬೇಕು, ಅದು ನಿಮ್ಮ ಮನಸ್ಸಿನಲ್ಲಿರಲಿ. ಇನ್ನು ಈ ದಿನ ಮಹಿಳಾ ಅಧಿಕಾರಿಗಳಿಗಾಗಲಿ ಅಥವಾ ಸ್ವ ಉದ್ಯೋಗವನ್ನು ಮಾಡ್ತಾ ಇರುವಂಥ ಮಹಿಳೆಯರಿಗಾಗಲಿ ಈ ದಿನ ಸ್ವಲ್ಪ ಮಾನಸಿಕ ಒತ್ತಡ ಉಂಟಾಗುವಂಥ ಸಂದರ್ಭ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಆಹಾರ ವಿಹಾರಾದಿಗಳಲ್ಲಿ ತಕ್ಕ ಮಟ್ಟಿಗೆ ಸಮಾಧಾನ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ಆರೋಗ್ಯ ವರ್ಧನೆಗೂ ಕೂಡ ನಿಮ್ಮ ಈ ಲೈಫ್ ಸ್ಟೈಲ್ ಏನಿದೆ ತುಂಬ ಸಹಕಾರಿಯಾಗಿರುವಂಥದ್ದು. ಹಾಗಾಗಿ ಅದನ್ನು ನೀವು ಚಾಚು ತಪ್ಪದೆ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ದೂರದ ಪ್ರಯಾಣ ಸಂಚಾರ ಇದರಲ್ಲಿ ಅಷ್ಟೊಂದು ಸೌಖ್ಯ ಇಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಮಕ್ಕಳಿಂದ ಕೂಡ ಸ್ವಲ್ಪ ನಿರಾಸೆಯ ಪರಿಸ್ಥಿತಿಗಳು ಇರುವಂಥದ್ದಿದೆ. ಹಾಗಾಗಿ ಯಾರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ನಿಮ್ಮ ಸ್ವಂತ ಬಲದಿಂದ ಕೆಲಸಗಳನ್ನು ಮಾಡಿ ನಿಮ್ಮನ್ನು ನೀವು ನಂಬಿ ಆತ್ಮವಿಶ್ವಾಸ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಪಾರ್ವತಿ ಪರಮೇಶ್ವರರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂಥ ದಿನ. ಅದರಲ್ಲೂ ಸುಖ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಸುಖ ಪಡೆಯುವಂಥ ಎಲ್ಲ ಅವಕಾಶಗಳಿದೆ. ಆದರೆ ಅದೃಷ್ಟ ಇಲ್ಲ, ಯೋಗ ಚೆನ್ನಾಗಿಲ್ಲ. ಹಾಗಾಗಿ ಇದ್ದುದರಲ್ಲೇ ತೃಪ್ತಿ ಪಡಬೇಕು ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಹಾಕ್ಕೊಳ್ಬೇಕು. ಇನ್ನು ಈ ದಿನ ನೀವು ಮಾಡಿರುವಂಥ ಒಂದು ಸಣ್ಣ ತಪ್ಪು ಅದನ್ನು ಪದೇ ಪದೇ ನಿಮ್ಮ ಕುಟುಂಬಸ್ಥರು ನಿಮ್ಮ ನೆನಪಿಗೆ ತರುವಂಥದ್ದು. ಅವರು ಹೇಳಿ ಹೇಳಿ ನಿಮಗೆ ಒಂದು ರೀತಿಯ ಮಾನಸಿಕ ಕಿರುಕುಳ ಉಂಟಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ಅಂಥ ವಿಚಾರಗಳನ್ನು ಹೆಚ್ಚು ಗಮನಕ್ಕೆ ತಂದುಕೊಳ್ಬೇಡಿ. ಏಕೆಂದರೆ ನಿಮ್ಮ ತೇಜೋವಧೆ ಉಂಟಾಗುವುದರ ಜೊತೆಗೆ ನಿಮ್ಮ ಆತ್ಮವಿಶ್ವಾಸವೇ ಕುಗ್ಗಿ ಹೋಗುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಆ ಒಂದು ಹಿನ್ನೆಲೆಯಲ್ಲಿ ಮರೆಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನೀವು ನಿಮ್ಮ ಕುಟುಂಬಸ್ಥರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಮನೆ ಗೆದ್ದು ಮಾರು ಗೆಲ್ಲಬೇಕು. ಹಾಗಾಗಿ ಮನೆಯನ್ನು ಸರಿ ಮಾಡ್ಕೊಳ್ಳಿ, ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರಲಿ. ನಂತರ ನೀವು ಹೊರಗಡೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ಅಪರಿಚಿತರ ಮೇಲೆ ಹೆಚ್ಚಿನ ಅವಲಂಬನೆ ಅಪಾಯಕರವಾಗಿರುವಂಥದ್ದು. ಹಾಗಾಗಿ ಮೊನ್ನೆ ಯಾರು ಪರಿಚಯ ಆಗಿದ್ದಾರೆ ಅಂಥವರ ಮೇಲೆ ಹೆಚ್ಚು ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಬೇಡಿ. ಇದು ನಿಮ್ಮ ದೌರ್ಬಲ್ಯವನ್ನು ಅವರಿಗೆ ತೋರಿಸಿಕೊಂಡಂತಾಗತ್ತೆ, ಜಾಗ್ರತೆ. ಇನ್ನು
ನಿಮ್ಮ ಬಂಧು ಬಳಗದವರ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಎಚ್ಚರದಿಂದ ಇರಬೇಕು. ಯಾಕೆಂದರೆ ಅವರು ನೀಡುವಂಥ ಸಲಹೆ ಆಗಲಿ ಅಥವಾ ಅವರು ನಿಮ್ಮಿಂದ ಬಯಸುವಂಥ ಸಹಕಾರವಾಗಲಿ ಪ್ರಾಕ್ಟಿಕಲ್ ಆಗಿರಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನೀವು ಏನನ್ನ ಹೇಳಲಿಕ್ಕೆ ಬಯಸ್ತೀರಿ, ಯಾವ ಒಂದು ಅಭಿಪ್ರಾಯವನ್ನು ಹೊರಹಾಕಲಿಕ್ಕೆ ಇಚ್ಛಿಸ್ತೀರಿ, ಅದನ್ನು ನೇರವಾಗಿ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳುವಂಥದ್ದನ್ನು ರೂಢಿಸ್ಕೊಳ್ಳಿ. ಮಾತು ಸ್ಪಷ್ಟವಾಗಿರಲಿ, ನೇರವಾಗಿರಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಪರೀಕ್ಷೆಯ ಸಮಯ, ಇದು ಟೆಸ್ಟಿಂಗ್ ಟೈಮ್. ಸ್ವಲ್ಪ ಎಚ್ಚರದಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದ ಆರಂಭ ಬಹಳ ಚೆನ್ನಾಗಿದೆ. ಅದರಲ್ಲೂ ನಿಮ್ಮ ಒಂದು ಒತ್ತಡದ ನಡುವೆ ಕೂಡ ನೀವು ಸ್ವಲ್ಪ ಬಿಡುವಿನ ಸಮಯವನ್ನು ಮಾಡಿಕೊಳ್ಳುವಂಥದ್ದು ಇದೆ. ಅದಕ್ಕಾಗಿಯೇ ಈ ದಿನ ಮನಸ್ಸು ಸಂತೋಷಭರಿತವಾಗಿರುತ್ತೆ. ಹಾಗೆ ಪರಿಪೂರ್ಣವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಇಚ್ಛಾಶಕ್ತಿ ಚೆನ್ನಾಗಿದೆ, ವಿಲ್ ಪವರ್ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳನ್ನು, ಜವಾಬ್ದಾರಿಗಳನ್ನು ಹೊರುವಂಥ ಒಂದು ಮಾನಸಿಕ ಸಿದ್ಧತೆ ಗರಿಷ್ಠವಾಗಿರುತ್ತೆ. ಇನ್ನು ಈ ದಿನ ನಿಮ್ಮಲ್ಲಿರುವಂಥ ಉಳಿತಾಯದ ಹಣ ಇರ್ಬೋದು, ಲಾಭದ ಹಣ ಇರ್ಬೋದು, ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಅದರಲ್ಲೂ ಭೂಮಿಯ ಮೇಲೆ ಯಾರು ಇನ್ವೆಸ್ಟ್ ಮಾಡ್ತಾರೆ ಅಂಥವ್ರಿಗೆ ಹೆಚ್ಚಿನ ಲಾಭ ಇದೆ. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿ ಒಂದು ಹೊಸ ಸಂಭ್ರಮಾಚರಣೆ ಇರುವಂಥ ಸಂದರ್ಭ. ಕುಟುಂಬಸ್ಥರೆಲ್ಲ ಸೇರಿ ಈ ದಿನ ಒಂದು ಸಂತೋಷದ ಸಂದರ್ಭದಲ್ಲಿ ಭಾಗವಹಿಸುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಬಂಧು ಮಿತ್ರರ ಸಮಾಗಮ ಆಗುವಂಥದ್ದು, ಅವರ ಜೊತೆ ಮಾತುಕತೆ, ಸಹಭೋಜನ, ಹೊರ ಸಂಚಾರ, ಇದೆಲ್ಲ ಕೂಡ ಈ ದಿನ ನಿಮ್ಮ ಯೋಗದಲ್ಲಿದೆ. ಅದರಿಂದಲೇ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಆದರೆ ಈ ದಿನ ಸ್ತ್ರೀಯರ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜಾಣ್ಮೆಯಿಂದ ಇರಬೇಕಾಗತ್ತೆ. ನಿಮ್ಮ ಮಾತು ಅಲ್ಲಿ ಮಿತಿಯಲ್ಲಿರಬೇಕು. ಜೊತೆಗೆ ಈ ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿಯ ಸಂದರ್ಭ ಕೂಡ ನಿಮ್ಮ ಇತಿಮಿತಿಯನ್ನು ನೋಡಿಕೊಂಡೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಯಶಸ್ಸಿಗೆ ಹಲವಾರು ಅವಕಾಶಗಳಿದೆ. ಬಂದಿರುವಂಥ ಅವಕಾಶ, ಆಪರ್ಚುನಿಟೀಸ್, ಅದು ಅದೃಷ್ಟ ಮನೆ ಬಾಗಿಲಿಗೆ ಬಂದಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ನಿಮಗೆ ಬರಬಾರ್ದು. ಈ ಋಣಾತ್ಮಕ ಭಾವವನ್ನು ನೀವು ಪಕ್ಕಕ್ಕಿಟ್ಟು ಮುಂದುವರೆದ್ರೆ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಸನ್ನಿವೇಶಗಳಿರಲ್ಲ. ಆದರೆ ಬರುವಂಥ ಅವಕಾಶಗಳನ್ನೇ ಸಮರ್ಥವಾಗಿ ಬಳಸ್ಕೊಳ್ತೀರಿ, ಗರಿಷ್ಠವಾಗಿ ಉಪಯೋಗವನ್ನು ಪಡ್ಕೊಳ್ತೀರಿ. ಇದು ನಿಮ್ಮ ಒಂದು ಜಾಣ್ಮೆ, ನಿಮ್ಮ ಅನುಭವವನ್ನು ಅವಲಂಬಿಸಿರುವಂಥದ್ದು. ಹಾಗಾಗಿ ಈ ದಿನ ತುಂಬ ಅಲರ್ಟ್ ಆಗಿದ್ದರೆ, ಹೆಚ್ಚಿನ ಜಾಗೃತೆಯಿಂದ ಇದ್ದರೆ ಕೆಲಸಗಳಿಂದ ನಿಮಗೆ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ಈ ದಿನ ನೀವು ಮುಚ್ಚಿಟ್ಟಿರುವಂಥ ಒಂದು ಪ್ರೀತಿ ಪ್ರೇಮದ ವಿಚಾರ 4 ಜನರಿಗೆ ಬಹಿರಂಗ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ರಹಸ್ಯವಾದ ಒಪ್ಪಂದ ಇರ್ಬೋದು, ರಹಸ್ಯ ಚಟುವಟಿಕೆಗಳಿರ್ಬೋದು, ಈ ದಿನ ಸ್ವಲ್ಪ ಬೆಳಕಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮವರೇ, ನಿಮ್ಮ ಸ್ನೇಹಿತರೇ ಇರ್ಬೋದು, ನಿಮ್ಮ ಬಂಧುಗಳಿರ್ಬೋದು, ಕುಟುಂಬಸ್ಥರಿರ್ಬೋದು, ನಿಮ್ಮ ಒಂದೇ ಒಂದು ಸಣ್ಣ ಮಾತಿಗೆ ಕಿರಿಕಿರಿಯನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಮಾತು ಈಗಾಗಲೇ ಹೊರಗೆ ಬಂದ್ಬಿಟ್ಟಿದೆ, ಅದನ್ನು ಮತ್ತೆ ವಾಪಸ್ಸು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಪಶ್ಚಾತ್ತಾಪ ಪಡುವಂಥದ್ದು, ಮಾತಿಗಾಗಿ ನೀವು ಕ್ಷಮೆ ಕೋರುವಂಥದ್ದನ್ನು ಮಾಡೋದ್ರಿಂದ ನೀವು ದೊಡ್ಡವರಾಗ್ತೀರಿ. ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆಯಿಂದ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲದ ಪರಿಸ್ಥಿತಿ ಇರುವಂಥದ್ದು. ಆದರೆ ದಿನದ ಅಂತ್ಯಕ್ಕೆ ಮನಸ್ಸು ತಹಬಂದಿಗೆ ಬಂದಿರುತ್ತೆ. ಎಲ್ಲ ಒಂದು ಕಡೆ ನಿಯಂತ್ರಣ ಇದೆ, ಸಂಯಮ ಇರುತ್ತೆ. ಆದರೆ ನೀವು ದೂರಾಲೋಚನೆಯಿಂದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಿ. ಇವತ್ತಲ್ಲ ನಾಳೆ ಏನು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಬೇಕು. ಅದಕ್ಕೆ ಒಂದು ಗುರಿಯನ್ನು ಸೆಟ್ ಮಾಡಿಕೊಳ್ಬೇಕು. ಹಾಗಾಗಿ
ಯುವಕರಿಗೆ ಯುವತಿಯರಿಗೆ ಈ ದಿನ ಒಳ್ಳೆಯ ಅವಕಾಶ ಬರುತ್ತೆ. ಅದನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಏನೇ ನಿರ್ಣಯ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಆತ್ಮವಿಶ್ವಾಸ ಅತಿರೇಕಕ್ಕೆ ಏರಬಾರ್ದು, ಲಿಮಿಟಲ್ಲಿರಬೇಕು. ಯಾಕೆಂದರೆ ಈ ಮೊಲ ಮತ್ತು ಆಮೆಯ ಓಟದ ಸ್ಪರ್ಧೆಯ ಕಥೆ ತಮಗೆ ಗೊತ್ತಿದೆ. ಆತ್ಮವಿಶ್ವಾಸ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆದರೆ ಏನಾಗುತ್ತೆ ಅನ್ನುವಂಥ ವಿಚಾರ, ಇದನ್ನು ಗಮನದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪರಿಪೂರ್ಣವಾದಂತಹ ದಿನ. ಅದರಲ್ಲೂ ಈ ದಿನ ಒಳ್ಳೆಯ ಯೋಗ ನಿಮಗಾಗಿ ಇರುವಂಥದ್ದು. ಹಾಗಾಗಿ ಈ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಕೆಲವೊಂದು ಸನ್ನಿವೇಶಗಳು ನೀವು ಅಂದುಕೊಂಡಂತೆ ನಿಮಗಾಗಿ ಸೃಷ್ಟಿಯಾಗ್ಬಿಡುತ್ತೆ. ಅದನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸ್ಕೊಳ್ಳುವಂಥದ್ದನ್ನು ಮಾಡಿ. ಆದರೆ ಈ ದಿನ ನೀವು ದೊಡ್ಡವರಾಗಿರಬೇಕು, ಪ್ರಬುದ್ಧರಾಗಿರಬೇಕು, ನಿಮ್ಮ ಮಾತಿನಲ್ಲಿ ತೂಕ ಇರಬೇಕು. ಹಾಗೆ ನಿಮಗಿಂತ ಕಿರಿಯವರು ಮಾಡಿರುವಂಥ ಕೆಲವೊಂದು ತಪ್ಪುಗಳು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅಂಥದ್ದನ್ನು ಈ ದಿನ ಕ್ಷಮಿಸುವಂಥ ಒಂದು ದೊಡ್ಡ ಔದಾರ್ಯತೆ ನಿಮಗೆ ಬೇಕಾಗತ್ತೆ. ಹಾಗಾಗಿ ಈ ದಿನ ನೀವು ದೊಡ್ಡ ವಿಚಾರಗಳತ್ತ ಮಾತ್ರ ಗಮನ ಹರಿಸುವಂಥದ್ದು ಉತ್ತಮ. ಆದರೆ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಕಲಹಗಳು, ಎಲ್ಲೋ ಶೀತಲ ಯುದ್ಧ, ಇಂಥದ್ದು ಪದೇ ಪದೇ ನಿಮ್ಮ ಮನಸ್ಸಿಗೆ ಬರುವಂಥದ್ದಾಗುತ್ತೆ. ಸ್ವಲ್ಪ ನೆಗೆಟಿವ್ ಥಾಟ್ಸ್ ಕೂಡ ಬರುವಂಥದ್ದಿದೆ. ಆದರೆ ಅದನ್ನು ಮೀರಿ ನೀವು ಮೇಲೆ ಬೆಳಿಬೇಕಾಗತ್ತೆ. ಒಂದು ಅಪ್ತ್ರಸ್ಟ್ ಎನರ್ಜಿ ಅನ್ನುವಂಥದ್ದು ಬೇಕು. ಒಂದು ವಿಮಾನ ಆಗಲಿ ರಾಕೆಟ್ ಆಗಲಿ ಮೇಲೆ ಹೋಗಬೇಕು ಅಂತ ಹೇಳಿದ್ರೆ ಆ ಗುರುತ್ವಾಕರ್ಷಣ ಶಕ್ತಿಗಿಂತಲೂ ಹೆಚ್ಚು ಬಲ ಅದಕ್ಕೆ ಬೇಕಾಗುತ್ತೆ. ಅದು ಈ ಭೂಮಿಯನ್ನು ಚಿಮ್ಮಿ ನಭಕ್ಕೆ ಹಾರಬೇಕು. ಆ ರೀತಿಯಲ್ಲಿ ನಿಮ್ಮ ಒಂದು ಎನರ್ಜಿ ಕೂಡ ಹೆಚ್ಚಾಗಿ ಇರಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲೇ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಸ್ವಲ್ಪ ಬಲಿಷ್ಠಗೊಳಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಸಾಮಾಜಿಕವಾಗಿ ಕೂಡ ನಿಮಗೆ ಜನಮನ್ನಣೆ ಇರುತ್ತೆ, ಗೌರವ ಸ್ಥಾನಮಾನಗಳಿರುತ್ತೆ. ಹಾಗಾಗಿನೇ ಸಮಾಜಕ್ಕೆ ಬೇಕಾದಂತಹ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಮುಂಚೂಣಿಯಲ್ಲಿ ಇರ್ತೀರಿ. ಇನ್ನು ನಾಯಕತ್ವದ ಗುಣ ಈ ದಿನ ಬಹಳ ಚೆನ್ನಾಗಿದೆ. ಅದಕ್ಕಾಗಿಯೇ ಯಾರು ಕಷ್ಟ ಅಂತ ಹೇಳಿ ಬರ್ತಾರೆ, ಯಾರು ನಿಮ್ಮ ಸಹಾಯವನ್ನು ನಿರೀಕ್ಷೆ ಮಾಡಿ ಬರ್ತಾರೆ, ಅಂಥವ್ರಿಗೆ ನಿಮ್ಮ ಸಹಾಯ ಹಸ್ತ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೂಡ ಗಮನಿಸದೆ ಅವರಿಗಾಗಿ ಈ ದಿನ ನೀವು ಇರುವಂಥ ಸಂದರ್ಭಗಳು ಕೂಡ ಇದೆ. ಆದರೆ ಈ ದಿನ ಹಣಕಾಸಿನ ನೆರವು ನೀಡುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇತಿಮಿತಿಯನ್ನು ನೋಡಿಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವಂಥದ್ದು ಉತ್ತಮ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಏಕೆಂದರೆ 12ರಲ್ಲಿ ಚಂದ್ರ ಇದ್ದಾನೆ. ಆದರೆ ನಾಳೆಯ ದಿನ ನಿಮಗೆ ಅದೃಷ್ಟದ ದಿನ ಆಗುತ್ತೆ. ಈ ದಿನ ಮಾತ್ರ ಯಾವುದೇ ಒಂದು ದೊಡ್ಡ ಮಟ್ಟದ ವಿಚಾರಕ್ಕೆ ಕೈ ಹಾಕಬೇಡಿ. ಅದರಲ್ಲೂ ಹಣಕಾಸಿನ ವಿಚಾರ, ಈ ಕಮಿಟ್ಮೆಂಟ್ ಅನ್ನುವಂಥದ್ದು ಈ ದಿನ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುತ್ತೆ. ಇನ್ನು ನೀವು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ನಿಮಗೆ ಆತ್ಮವಿಶ್ವಾಸ ಇಲ್ಲ. ಅದಕ್ಕಾಗಿ ಬೇರೆಯವರನ್ನು ಆಶ್ರಯಿಸ್ತೀರಿ. ಅವರು ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಕೈಯಿಂದ ತಪ್ಪು ಮಾಡಿಸ್ತಾರೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಕಡಿಮೆ ಇರೋದ್ರಿಂದ ಅದು ಒಂದು ರೀತಿಯಲ್ಲಿ ಸಂಶಯಕ್ಕೆ ಕಾರಣ ಆಗುತ್ತೆ. ಅಲ್ಲಿ ಏನೋ ಒಂದು ಡೌಟು, ಅಲ್ಲಿ ಏನೋ ಒಂದು ಅನುಮಾನ ಶುರುವಾಗುವಂಥದ್ದು ಇರುತ್ತೆ. ಹಾಗಾಗಿ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕು. ಈಗ ಮನೆಗೆ ಒಂದು ಬೀಗ ಹಾಕಿದ್ದೀರಿ ಅಂತ ಹೇಳಿದ್ರೆ ಮತ್ತೆ 2 ಸಲ ಆ ಬೀಗವನ್ನು ಎಳೆದು ನೋಡುವಂಥ ಸಂದರ್ಭ ಕೂಡ ಬರುತ್ತೆ. ಇನ್ನು ಯಾರಿಗೆ ಏನನ್ನಾದರೂ ನೀವು ಪ್ರಾಮಿಸ್ ಮಾಡಿದರೆ, ಭರವಸೆಯನ್ನು ಕೊಟ್ಟಿದ್ದರೆ ಅದು ಸರಿಯೇ ತಪ್ಪೇ ಅನ್ನೋವಂಥದ್ದನ್ನು ತದನಂತರದಲ್ಲಿ ಆಲೋಚನೆ ಮಾಡುವಂಥದ್ದು ಇದೆ. ಯಾವತ್ತೂ ಗಾಳಿ ಬಂದಾಗ ತೂರಿಕೊಳ್ಬೇಕು. ಆದರೆ ಗಾಳಿ ನಿಂತ ಮೇಲೆ ತೂರುವಂಥ ಒಂದು ಪ್ರಯತ್ನ ನಿಮಗೆ ಈ ವ್ಯರ್ಥ ಪ್ರಯತ್ನ ಆಗುತ್ತೆ, ವಿಫಲ ಆಗುತ್ತೆ. ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಜೀವನ ಸಂಗಾತಿಯ ಜೊತೆಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಉಂಟು ಮಾಡುವಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತೀರಿ. ಹಾಗಾಗಿ ನಿಮ್ಮ ಭಾವನೆಗಳಿಗೆ ಬೆಲೆ ಬೇಕು, ಅದಕ್ಕೆ ಒಂದು ಮನ್ನಣೆ ಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಬೇಕು.
ಹಾಗಾಗಿನೇ ಏಕಾಏಕಿ ಯಾವುದೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥದ್ದಾಗಲಿ ಅಥವಾ ಯಾವುದೇ ತೀರ್ಮಾನಕ್ಕೆ ಬರುವಂಥದ್ದನ್ನಾಗಲಿ ಮಾಡಬೇಡಿ. ಸ್ವಲ್ಪ ನಿಧಾನ ಇರಲಿ, ನಿಧಾನವೇ ಪ್ರಧಾನ, ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಇನ್ನು ಈ ದಿನ ಆರೋಗ್ಯ ಸ್ಥಿತಿ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು, ಹಾಗಾಗಿ ಆರೋಗ್ಯದ ಕಡೆ ಕೂಡ ನೀವು ಗಮನ ಕೊಡುವಂಥದ್ದು ಉತ್ತಮ. ಇನ್ನು ಈ ದಿನದ ಪ್ರಯಾಣ, ವಾಹನ ಚಾಲನೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸಾಧ್ಯ ಆದರೆ ಈ ದಿನ 21 ಗರಿಕೆಗಳನ್ನು ಗಣಪತಿಗೆ ಸಮರ್ಪಣೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಬರುವಂಥ ವಿಘ್ನಗಳು ಕೂಡ ನಿವಾರಣೆ ಆಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಯಶಸ್ವಿಯಾದಂಥ ದಿನ. ಅದರಲ್ಲೂ ಕೆಲವೊಂದು ಕಾರ್ಯಗಳನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ಬಹಳ ಚೆನ್ನಾಗಿದೆ. ಅದರಲ್ಲೂ ನಿಮ್ಮ ಒಂದು ಕೆಲಸದ, ನಿಮ್ಮ ಒಂದು ಮಾತುಗಾರಿಕೆಯ ವೈಖರಿಯನ್ನು ತೋರಿಸಲಿಕ್ಕೆ ಒಳ್ಳೆಯ ಕಾಲ ಇದು. ಹಾಗಾಗಿ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಾಗಲಿ, ನಿಮ್ಮ ಒಂದು ವ್ಯಾಪಾರಿ ಕ್ಷೇತ್ರದಲ್ಲಾಗಲಿ ಮುಂದುವರಿಲಿಕ್ಕೆ ಈ ದಿನ ಒಳ್ಳೊಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಅದರಲ್ಲೂ ನಿಮಗಿರುವಂಥ ಒಂದು ಇನ್ಫ್ಲೂಯೆನ್ಸ್ ಏನಿದೆ, ಪ್ರಭಾವ ಏನಿದೆ, ಅದನ್ನು ಬಳಸ್ಕೊಳ್ಳೋದಕ್ಕೂ ಕೂಡ ನೀವು ಈ ದಿನ ಹಿಂದೆ ಮುಂದೆ ನೋಡಲ್ಲ. ಹಾಗಾಗಿ ರಾಜಕೀಯ ವ್ಯಕ್ತಿಗಳ ಒಂದು ಇನ್ಫ್ಲೂಯೆನ್ಸ್ ಇರ್ಬೋದು, ಸರ್ಕಾರದ ಇನ್ಫ್ಲೂಯೆನ್ಸ್ ಇರ್ಬೋದು, ಅಥವಾ ನಿಮಗೆ ಹಣಬಲ, ಜನಬಲ, ಇಲ್ಲಿ ಯಾವುದಾದ್ರೂ ಒಂದು ಪ್ರಭಾವವನ್ನು ಬಳಸ್ಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗೆ ಈ ದಿನದ ಆಲೋಚನೆಗಳು ನಿಮಗೆ ಪಕ್ಕಾ ಇರುತ್ತೆ. ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಯಾರಿಗೂ ನೋವಾಗಬಾರ್ದು, ಆ ರೀತಿಯಲ್ಲಿ ನಿಮ್ಮ ಗುರಿ ಸಾಧನೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಕೆಲವರು ಕಿಡಿಗೇಡಿಗಳು ನಿಮ್ಮ ಒಂದು ಈ ಮನಸ್ಥಿತಿಯನ್ನು ಹಾಳು ಮಾಡುವಂಥ ಒಂದು ಸಂದರ್ಭದಲ್ಲಿರ್ತಾರೆ. ಹಾಗಾಗಿ ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು ಅನ್ನುವಂಥ ಒಂದು ವಿಚಾರ ಏನಿದೆ ಮನಸ್ಸಿಗೆ ಬಹಳ ಬೇಗ ಬರುವಂಥದ್ದಿದೆ. ಹಾಗಾಗಿನೇ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು, ಇದು ಭಗವಂತ ಹೇಳಿರುವಂಥ ಒಂದು ಸಂದೇಶ ಅನ್ನುವಂಥ ರೀತಿಯಲ್ಲಿ ಅವರನ್ನು ಮಟ್ಟ ಹಾಕುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗಾಗಿ ಈ ದಿನ ನಿಮಗೆ ನಿಮ್ಮ ಇನ್ನೊಂದು ಮುಖವೇ ಅನಾವರಣ ಆಗುವಂಥದ್ದು ಇದೆ. ಈ ಒಂದು ಸಂದರ್ಭದಲ್ಲೇ ಸ್ವಲ್ಪ ನಿಯಂತ್ರಣದಿಂದ ಇರುವಂಥದ್ದು, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಜಾಣ್ಮೆ, ನಿಮ್ಮ ಅನುಭವ ನಿಮ್ಮನ್ನು ಒಳ್ಳೆಯ ಸ್ಥಾನಕ್ಕೆ ಕೊಂಡೊಯ್ಯುವಂಥ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಏನೋ ಚೆನ್ನಾಗಿದೆ ಈ ದಿನ, ಆದರೆ ಸ್ವಲ್ಪ ಉಳಿತಾಯ ಮಾಡುವಂಥ ಪ್ರವೃತ್ತಿಯನ್ನು ರೂಢಿಸ್ಕೊಳ್ಬೇಕಾಗುತ್ತೆ. ಇನ್ನು ಮಕ್ಕಳ ಶೈಕ್ಷಣಿಕ ಒಂದು ವಿಚಾರದಲ್ಲಿ ನಿಮಗೆ ತುಂಬ ಸಂತೃಪ್ತಿ ಇರುತ್ತೆ. ಮಕ್ಕಳಿಂದ ಈ ದಿನ ನಿಮಗೆ ಏನೋ ಒಂದು ರೀತಿಯ ಸಂತೋಷ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ಹಣಕಾಸಿನ ಋಣ ಬಾಧೆ ಏನಿದೆ ಅದು ಕೆಲವರನ್ನು ಬಾಧಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಮಾಡಿರುವಂಥ ಸಾಲವನ್ನು ಬೇಗ ತೀರಿಸಬೇಕು ಅನ್ನುವಂಥ ಒಂದು ಪ್ರಯತ್ನಕ್ಕೆ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ನಿಮಗೆ ಸಪೋರ್ಟಿವ್ ಆಗಿರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಗ್ರಹಸ್ಥಾನಗಳು ಉತ್ತಮವಾಗಿರೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ಕೂಡ ತುಂಬ ಜರೂರಾಗಿ ಮುಂದುವರಿಯುತ್ತೆ. ಅಂದರೆ ಬಹಳ ಶೀಘ್ರವಾಗಿ ಫಲಿತಾಂಶಗಳನ್ನು ಕಂಡುಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಹಿರಿಯರ ಮಾರ್ಗದರ್ಶನ ಇದೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ, ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ಈ ದಿನ ನಿಮ್ಮ ಕೆಲಸಗಳಿಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ನಿಮ್ಮ ಬೆನ್ನಿಗೆ ನಿಲ್ಲುವಂಥದ್ದು, ಬೆನ್ನೆಲುಬಾಗಿ ಕೆಲಸ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ನಿಮ್ಮ ಒಂದು ಜವಾಬ್ದಾರಿಯನ್ನು ಅವರು ಕೂಡ ಶೇರ್ ಮಾಡುವಂಥದ್ದಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಪ್ರಗತಿ ಆಶಾದಾಯಕವಾಗಿರುತ್ತೆ. ಆದರೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕುಟುಂಬದಲ್ಲಿ ಚರ್ಚೆ ಮಾಡಿ ಏಕ ಅಭಿಪ್ರಾಯ ಮೂಡಿದ ನಂತರದಲ್ಲೇ ಅದನ್ನು ಚಾಲೂ ಮಾಡಬೇಕು. ಹಾಗಾಗಿ ಏಕಾಏಕಿ ನೀವೊಬ್ಬರೇ ಎಲ್ಲರ ವಿಶ್ವಾಸ ಇದೆ, ಎಲ್ಲರನ್ನ ಕನ್ವಿನ್ಸ್ ಮಾಡಬಲ್ಲೆ ಅನ್ನುವಂಥ ಒಂದು ಹುಂಬತನದಿಂದ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಅದು ಇವತ್ತಿಗೆ ಸರಿ ಅನಿಸುತ್ತೆ, ಆದರೆ ನಾಳೆ ನೀವೇ ಅದನ್ನು ಕಂಡು ಪಶ್ಚಾತ್ತಾಪ ಪಡ್ತೀರಿ, ಜಾಗ್ರತೆ. ಇನ್ನು ಆದಾಯದಲ್ಲಿ ಪ್ರಗತಿಯ ಸಂಕೇತ ಅನ್ನುವಂಥದ್ದು ಕಾಣಿಸ್ತಾ ಇದೆ, ಎಲ್ಲೋ ಮುನ್ಸೂಚನೆಗಳಿದೆ. ಹಾಗಾಗಿ ಬರಬೇಕಾದಂಥ ಹಣ, ಬೇರೆ ಬೇರೆ ಮೂಲದಿಂದ ಗಳಿಸಬೇಕಾದಂಥ ಹಣ ಈ ದಿನ ನಿಮ್ಮ ಕೈ ಸೇರುವಂಥ ಒಂದು ಸೂಚನೆ ಸಿಗ್ತಾ ಇದೆ. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಕೂಡ
ಪಕ್ಕಾ ಇರುತ್ತೆ. ಹಾಗಾಗಿ ಈ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ಅಥವಾ ಅಲ್ಲಿ ಒಂದು ಮನೆ ನಿರ್ಮಾಣ, ವ್ಯಾಪಾರ ಮಳಿಗೆ, ಅಥವಾ ಇನ್ನು ಯಾವುದೇ ರೀತಿಯ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಅನ್ನುವಂಥದ್ದು ಏನಾದರೂ ಇದ್ದರೆ ಅದನ್ನು ಈ ದಿನ ತೀರ್ಮಾನ ಮಾಡಲಿಕ್ಕೆ ಒಳ್ಳೆಯ ಸಮಯ. ಇನ್ನು ಯಾವುದೇ ಕೆಲಸವನ್ನು ಕೂಡ ಪೂರ್ವ ಸಿದ್ಧತೆಯೊಂದಿಗೆ ಮಾಡುವಂಥವ್ರು ನೀವು. ಆದರೆ ಈ ದಿನ ಮಾತ್ರ ಆತುರಾತುರವಾಗಿ ಸ್ವಲ್ಪ ಎಡವಟ್ಟು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸ್ವಲ್ಪ ಕಾರ್ಯಭಾರದ ಒತ್ತಡಗಳು ಜಾಸ್ತಿ ಇರುವಂಥ ದಿನ. ಅದರಲ್ಲೂ ಈ ದಿನ ಯಾವುದೇ ಒಂದು ಲಾಭವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ನೀವು ತೆಗೆದುಕೊಂಡಂಥ ತಪ್ಪು ನಿರ್ಧಾರಗಳು ಈ ದಿನದ ಫಲಿತಾಂಶಕ್ಕೆ ಮಾರಕವಾಗಿರುತ್ತೆ. ಹಾಗಾಗಿ ಯಾವುದೇ ನಿರ್ಧಾರದ ಸಂದರ್ಭದಲ್ಲಿ ಸ್ವಲ್ಪ ಹಿರಿಯರನ್ನು, ಗಣ್ಯರನ್ನು, ಅನುಭವಸ್ಥರನ್ನು ನೀವು ಕನ್ಸಲ್ಟ್ ಮಾಡಿ ಅವರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವೊಂದು ಕೆಲಸಗಳನ್ನು ಹೊಸದಾಗಿ ಆರಂಭ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಏಕೆಂದರೆ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳು ಅದು ಸರಿಯಾದ ರೀತಿಯಲ್ಲಿ ಫಲಿತಾಂಶವನ್ನು ಕೊಡ್ತಾ ಇಲ್ಲ, ಅದು ಫೇವರಬಲ್ ಆಗಿ ಮುಂದುವರಿತಾ ಇಲ್ಲ ಅಂತ ಹೇಳಿ ಅದನ್ನು ಅರ್ಧಕ್ಕೆ ಮೊಟಕುಗೊಳಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ನೀವೇ ತೆಗೆದುಕೊಂಡಂಥ ತೀರ್ಮಾನ, ನೀವೇ ಈಗಾಗಲೇ ನಿಶ್ಚಯಿಸಿರುವಂಥ ಕೆಲವೊಂದು ವಿಚಾರ, ಅದರಲ್ಲಿ ಬದಲಾವಣೆಯನ್ನು ಮಾಡುವಂಥ ಒಂದು ಸ್ವಭಾವ ಕೂಡ ಇದೆ. ದಿಢೀರಾಗಿ ಯೂಟರ್ನ್ ಆಗುವಂಥದ್ದು ಇರುತ್ತೆ. ಇದು ನಿಮಗೆ ಸರಿ ಅನಿಸುತ್ತೆ. ಆದರೆ ಈ ವಿಚಾರದಲ್ಲಿ ನಂಬಿ ನಿಮ್ಮನ್ನು ಸುತ್ತಮುತ್ತ ಇರುವಂಥವ್ರು ಯಾರಿದ್ದಾರೆ ಅವರಿಗೆ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನದಲ್ಲಿ ಮನುಷ್ಯನ ಯೋಗ್ಯತೆಯನ್ನು ನೋಡಿಕೊಂಡು ಅವರ ನಡತೆಯನ್ನು ನೀವು ಪರೀಕ್ಷೆ ಮಾಡುವಂಥ ಸಂದರ್ಭ ಬಂದಿದೆ. ಏಕೆಂದರೆ ಕೆಲವು ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರ ಇರ್ಬೋದು, ಅಥವಾ ಅವರಿಂದ ಏನೋ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ವಿಚಾರ ಇರ್ಬೋದು, ಅವರನ್ನು ನಂಬಿ ಈ ದಿನ ನೀವು ಇನ್ವೆಸ್ಟ್ ಮಾಡುವಂಥ ವಿಚಾರ ಇರ್ಬೋದು. ಇದರಲ್ಲಿ ಈ ದಿನ ನೀವು ಸ್ವಲ್ಪ ಅವರನ್ನು ಆಮೂಲಾಗ್ರವಾಗಿ ಪರೀಕ್ಷಿಸಿ ನಂತರದಲ್ಲಿ ಒಪ್ಪಿಕೊಳ್ಳುವಂಥದ್ದು ಉತ್ತಮ. ಇನ್ನು ಕೆಲವೊಂದು ವಿಚಾರಗಳ ಸಾಧಕ ಬಾಧಕಗಳನ್ನು ಕೂಡ ನೀವು ತೂಗಿ ನೋಡಬೇಕಾಗತ್ತೆ. ಹಾಗಾಗಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನುವಂಥ ವಿಚಾರ ಏನಿದೆ, ಇದರ ಅನುಭವ ಈ ದಿನ ನಿಮಗೆ ಬರಬೇಕಾಗತ್ತೆ. ಇನ್ನು ಈ ದಿನ ವ್ಯವಹಾರಗಳಲ್ಲಿ ಆಗಾಗ್ಗೆ ಸ್ವಲ್ಪ ಹಿನ್ನಡೆ ಇರುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ಒಂದು ದಿನದ ಹಿನ್ನಡೆ ನಿಮ್ಮ ಜೀವಮಾನದ ಹಿನ್ನಡೆ ಅಲ್ಲ. ಈ ದಿನ ರಾತ್ರಿ ಬೆಳಕು ಹರಿದೇ ಹರಿಯುತ್ತೆ. ಹಾಗಾಗಿ ಸತತ ಪ್ರಯತ್ನದಿಂದ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಅಮೂಲ್ಯ ವಸ್ತುಗಳ ಬಗ್ಗೆ ಕೂಡ ಸ್ವಲ್ಪ ಜಾಗೃತೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಆರಾಧನೆ ಮಾಡಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಯಾವುದಾದ್ರೂ ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೂ ಕೂಡ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಸಣ್ಣ ಪುಟ್ಟ ಸಮಸ್ಯೆಗಳೇ ಬಹಳ ದೊಡ್ಡದಾಗಿ ನಿಮಗೆ ಕಾಣಿಸುವಂಥದ್ದು ಇರುತ್ತೆ. ಹಾಗಾಗಿ ಅದನ್ನು ಹೇಗೆ ಎದುರಿಸೋದು ಅನ್ನುವಂಥ ಭಯವೇ ನಿಮ್ಮನ್ನು ಆವರಿಸಿರುವಂಥದ್ದು. ಜೊತೆಗೆ ಆತ್ಮವಿಶ್ವಾಸ ಕೂಡ, ಈ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಈ ದಿನ ನಿಮಗೆ ಕಡಿಮೆ ಇರುತ್ತೆ. ಅದಕ್ಕಾಗಿಯೇ ಈ ದಿನ ಯಾವುದೇ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಒಬ್ಬರು ಸಪೋರ್ಟ್ ಅನ್ನುವಂಥದ್ದು ಬೇಕಾಗತ್ತೆ. ಕೆಲವರ ಬೆಂಬಲ ನಿಮಗೆ ಬೇಕು, ಕೆಲವರ ಮಾರ್ಗದರ್ಶನ ಬೇಕು, ಕೆಲವರ ಸಹಕಾರ ನಿಮಗೆ ಬೇಕು. ಅದನ್ನು ಖಚಿತಪಡಿಸ್ಕೊಂಡೇ ಕೆಲಸಗಳನ್ನು ಮುಂದುವರಿಸುವಂಥದ್ದು ಉತ್ತಮ. ಹಾಗಾಗಿ ನಿಮಗೆ ಯಾರು ನಿಜವಾಗ್ಲೂ ಸಹಾಯ ಮಾಡ್ತಾರೆ, ಯಾರು ನಿಮ್ಮನ್ನು ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಪಾರು ಮಾಡ್ತಾರೆ ಅನ್ನುವಂಥದ್ದನ್ನು ಮೊದಲೇ ನಿರ್ಧಾರ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಪೂರ್ವ ಸಿದ್ಧತೆ ಬಹಳ ಮುಖ್ಯ ಈ ದಿನ ಎಲ್ಲ ವಿಚಾರಗಳಲ್ಲಿ. ಇನ್ನು ಈ ದಿನ ನಿಮ್ಮ ಸಹೋದ್ಯೋಗಿಗಳಿಂದ ಕೂಡ ನಿಮಗೆ ಅಷ್ಟೊಂದು ನಿರೀಕ್ಷೆ ಮಾಡಿದಷ್ಟು ಸಹಕಾರ ಸಿಕ್ಕಲ್ಲ. ಹಾಗಾಗಿ ಬೇರೆಯವರನ್ನು ಈ ದಿನದಲ್ಲಿ ನೀವು ಆಮೂಲಾಗ್ರವಾಗಿ ಪರಿಶೀಲನೆ ಮಾಡಿ ಅವರನ್ನು ನಂಬುವಂಥದ್ದು ಉತ್ತಮ. ಇನ್ನು ಈ ದಿನ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಕೂಡ ಮನಸ್ಸಿನಲ್ಲಿ ಇರುತ್ತೆ. ನಿಮ್ಮ ಬಗ್ಗೆನೇ ನಿಮಗೆ ಅನುಮಾನ, ನಿಮ್ಮ ಸಾಮರ್ಥ್ಯದ ಬಗ್ಗೆನೇ ನಿಮಗೆ ಸಂಶಯ. ಆದ್ದರಿಂದ ಕಾನ್ಫಿಡೆಂಟಾಗಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ.
ಇನ್ನು ಈ ದಿನ ನಿಮ್ಮ ಮನಸ್ಸೇ ನಿಮಗೆ ಶತ್ರುವಾಗಿ ಇರುವಂಥದ್ದು. ಹಾಗೆ ಈ ದ್ವಂದ್ವತೆಗಳು ಜಾಸ್ತಿ, ಅಂದರೆ ಈ ಡ್ಯೂಯಲ್ ಪರ್ಸನಾಲಿಟಿ ಅನ್ನುವಂಥದ್ದು, ಅದು ಬೇಕಾ ಬೇಡವಾ ಅನ್ನುವಂಥದ್ದು. ಹಾಗೆ ವ್ಯಕ್ತಿಯನ್ನು ಈ ದಿನ ನೀವು ಸಂಬಂಧದಲ್ಲಿ ಉಳಿಸ್ಕೊಳ್ಬೇಕಾ ಅಥವಾ ಉಳಿಸ್ಕೊಳ್ಬಾರ್ದಾ, ಇಂಥ ವಿಚಾರಗಳೇ ನಿಮಗೆ ಮನಸ್ಸಿನ ತುಂಬ ಹರಿದಾಡ್ತಾ ಇರುವಂಥದ್ದಾಗತ್ತೆ. ಈ ವಿಚಾರಗಳನ್ನು ಗಮನಿಸಿದ್ರೆ ಈ ದಿನ ಪ್ರತಿ ಕೆಲಸದಲ್ಲೂ ಕೂಡ ನೀವು ಮೀನ ಮೇಷ ಎಣಿಸುವಂಥದ್ದಿದೆ. ಯಾವುದೇ ತೀರ್ಮಾನವನ್ನು ಬೇಗ ಕೈಗೊಳ್ಳಲ್ಲ. ಇದರಿಂದ ಕೆಲಸ ಕಾರ್ಯಗಳು ಕೂಡ ತುಂಬ ನಿಧಾನ ಆಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಆರೋಗ್ಯದ ವಿಚಾರ, ಅದರಲ್ಲೂ ಕಣ್ಣಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದ ವ್ಯವಹಾರದಲ್ಲಿ ಪ್ರಗತಿ ಇದೆ. ಅದರಲ್ಲೂ ಕೆಲಸ ಕಾರ್ಯಗಳು ಅಂತ ಹೇಳಿದ್ರೆ ಈ ದಿನ ನಿಮಗೆ ತುಂಬ ಅಚ್ಚುಮೆಚ್ಚು, ತುಂಬ ಇಷ್ಟಪಟ್ಟು ಕೆಲಸಗಳನ್ನು ಮುಂದುವರಿಸುವಂಥದ್ದು ಇದೆ. ಆದರೆ ಯಾರದ್ದೋ ಒಂದು ಮಾತು ನಿಮ್ಮನ್ನು ಈ ದಿನ ಸ್ವಲ್ಪ ಕಂಗೆಡಿಸುತ್ತೆ. ಅಲ್ಲಿ ನಿಮಗೆ ಹಿನ್ನಡೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ವಿಚಾರದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಮೂರನೆಯವರು ಮೂಗು ತೂರಿಸಬಾರ್ದು. ಮೂರನೆಯವರ ಅಭಿಪ್ರಾಯ ನಿಮಗೆ ಬೇಕಾಗಿಲ್ಲ. ಆದರೆ ಈ ದಿನ ನೀವು ಸುಮ್ಮನೆ ಇದ್ದರೂ ಕೂಡ ಕೆಲವರು ಕಾಲು ಕೆರೆದುಕೊಂಡು ಬಂದು ಜಗಳ ಮಾಡುವಂಥವ್ರಿದ್ದಾರೆ. ಬೇಡ ಅಂತ ಹೇಳಿದ್ರು ಅಂಥ ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತೆ. ಹಾಗಾಗಿ ನಿಮ್ಮ ಒಂದು ಓಟಕ್ಕೆ, ನಿಮ್ಮ ಪ್ರಗತಿಗೆ ಎಲ್ಲ ಒಂದು ಸ್ಪೀಡ್ ಬ್ರೇಕರ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಈ ದಿನ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ನೆಗೆಟಿವ್ ಥಾಟ್ಸ್ ಇರುವಂಥವ್ರು, ಋಣಾತ್ಮಕ ಭಾವವನ್ನು ಹೊಂದಿರುವಂಥವರ ಜೊತೆಯಲ್ಲಿ ಮಾತ್ರ ಇರಬೇಡಿ. ಏಕೆಂದರೆ ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸುವಂಥವರು ಅವರೇ ನಿಮಗೆ ಹಿತಶತ್ರುಗಳು. ಹಾಗಾಗಿ ಒಂದು ಕೆಲಸಕ್ಕೆ ಕೈ ಹಾಕ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲದಂಥ ಚಕಾರವನ್ನು ಹೇಳ್ತಾರೆ. ಅಲ್ಲಿ ಉಂಟಾಗುವಂಥ ಅನಾನುಕೂಲತೆಗಳ ಬಗ್ಗೆ ಅವರು ಎಚ್ಚರಿಸ್ತಾರೆ. ಇದರಿಂದ ನಿಮ್ಮ ಧೈರ್ಯ, ನಿಮ್ಮ ಸ್ಥೈರ್ಯ, ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಆಗುವಂಥದ್ದಿರುತ್ತೆ. ಹಾಗಾಗಿ ಅಂಥವರಿಂದ ದೂರ ಇದ್ದು ನೀವು ತೆಗೆದುಕೊಂಡಂಥ ತೀರ್ಮಾನ ಸರಿ ಇದೆ ಅಂತ ಹೇಳೇ ಮುಂದುವರಿಯುವಂಥದ್ದು ಜಾಣತನ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರಿಗಾಗಲಿ, ನಿಮ್ಮ ಕುಟುಂಬಸ್ಥರಿಗಾಗಲಿ ನಿಮ್ಮ ಸಹಾಯ ಸಹಕಾರ ಬಹಳ ಚೆನ್ನಾಗಿದೆ. ಆದರೆ ಅದನ್ನು ರೆಕಗ್ನೈಸ್ ಮಾಡುವಂಥವರು ಕೆಲವೇ ಮಂದಿ ಈ ದಿನ. ಹಾಗಾಗಿ ಸಮುದ್ರದಲ್ಲಿ ಹೋಮ ಮಾಡಿದಂತೆ ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ನಿರರ್ಥಕವಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ವೇತನದಲ್ಲಿ ಅಥವಾ ನಿಮ್ಮ ಅಧಿಕಾರ ವರ್ಗದವರಲ್ಲಿ ಸ್ವಲ್ಪ ಅನುಕೂಲತೆಗಳು ಇರುತ್ತೆ. ಒಂದು ಬಡ್ತಿ ಇರ್ಬೋದು, ನೀವು ಬಯಸಿದಂಥ ಸ್ಥಳಕ್ಕೆ ವರ್ಗಾವಣೆ ಇರ್ಬೋದು, ಏನೋ ಒಂದು ಒಳ್ಳೆಯದು ಈ ದಿನ ನಿಮಗಾಗಿ ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಹಿರಿಯರ ಜೊತೆಯಾಗಲಿ, ಕುಟುಂಬಸ್ಥರ ಜೊತೆಯಾಗಲಿ ಅನ್ಯೋನ್ಯತೆಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥದ್ದಿದೆ. ಹಾಗಾಗಿ ಸಹ ಸಂಬಂಧಗಳು ಈ ದಿನ ನಿಮಗೆ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರ ಕೂಡ ತುಂಬ ಚೆನ್ನಾಗಿದೆ. ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವಿಶೇಷವಾದಂಥ ದಿನ. ಏಕೆಂದರೆ ಒಂದು ವಿಶೇಷ ಕೆಲಸವನ್ನು ಈ ದಿನ ನಿಮಗಾಗಿ ಮಾಡಿಕೊಳ್ಳುವಂಥ ದಿನ. ಇಲ್ಲಿಯವರೆಗೆ ನೀವು ಮಾಡುವಂಥ ಕೆಲಸಗಳು ಬೇರೆಯವರಿಗೆ ಅನುಕೂಲವನ್ನು ತರ್ತಾ ಇತ್ತು. ಆದರೆ ಈ ದಿನ ಮಾತ್ರ ನಿಮ್ಮ ಸ್ವಾರ್ಥತೆ, ಅಂದರೆ ನಿಮಗಾಗಿ ಮಾಡಿಕೊಳ್ಳುವಂಥ ಕೆಲಸ ತುಂಬ ಪ್ರಧಾನವಾಗಿರುತ್ತೆ. ಇದು ಒಮ್ಮೊಮ್ಮೆ ನಿಮಗೆ ಒಳಿತನ್ನು ಕೂಡ ತರುತ್ತೆ. ಅಂಥ ಒಂದು ಒಳ್ಳೆಯ ದಿನ ಈ ದಿನ. ನಿಮಗೆ ಸಂತೋಷದ ಜೊತೆಗೆ ಲಾಭ ಕೂಡ ಇದೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯ ಬಗೆಹರಿಯುತ್ತೆ. ಹಾಗೆ ಕೆಲವು ವಿಚಾರಕ್ಕೆ ನಿಮಗೆ ಬೇಕಾದಂಥ ಒಂದು ಹಣದ ನೆರವು ಕೂಡ ಸಕಾಲಕ್ಕೆ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಯಾವುದೇ ವಿಚಾರಕ್ಕೂ ಕೂಡ ನೀವು ಚಿಂತೆ ಮಾಡುವಂಥ ಅಗತ್ಯತೆ ಇರಲ್ಲ. ಇನ್ನು ಈ ದಿನ ವಾಹನ ಸಂಚಾರ ಅಥವಾ ದೂರದ ಪ್ರಯಾಣ ನಿಮಗೆ ಶುಭ ಲಾಭವನ್ನು ಕೂಡ ತರುತ್ತೆ. ನಿಮ್ಮ ಪ್ರಯಾಣದ ಉದ್ದೇಶ ಈ ದಿನ ಈಡೇರುತ್ತೆ. ಇನ್ನು ಈ ದಿನ ನೈತಿಕ ಸ್ಥೈರ್ಯ ಹೆಚ್ಚಾಗುವಂಥದ್ದು ಕೂಡ ಇದೆ. ಏಕೆಂದರೆ ನೀವು ಮಾಡುವಂಥ ಒಳ್ಳೆಯ ಕೆಲಸ
ನಿಮ್ಮ ಆಲೋಚನೆಯ ಮಟ್ಟ ಬಹಳ ಪ್ರಬುದ್ಧವಾಗಿರೋದ್ರಿಂದ ಈ ದಿನ ನೀವು 4 ಜನರಿಗೆ ತಿಳಿ ಹೇಳುವಂಥ ಒಂದು ಸ್ಥಾನಕ್ಕೂ ಕೂಡ ಬರುವಂಥದ್ದು ಇದೆ. ಒಟ್ಟಾರೆ ಈ ಸಂದರ್ಭವನ್ನು ಬಹಳ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತೀರಿ. ಸನ್ನಿವೇಶ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಅದಕ್ಕಾಗಿಯೇ ಈ ದಿನ ನಿಮಗೆ ಒಂದು ಮುಂಚೂಣಿಯ ಸ್ಥಾನಮಾನ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಅಲ್ಪ ಕಾಲದ ಲಾಭಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ಮನಸ್ಸು ಮಾಡಬೇಡಿ. ಯಾವುದೇ ತೀರ್ಮಾನ ಆದರೂ ಕೂಡ ಅದು ನಾಳಿನ ದೃಷ್ಟಿಕೋನದಿಂದ ಇರಬೇಕು, ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಆ ಒಂದು ಫಲ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಅನುಭವಸ್ಥರ ಜೊತೆಯಲ್ಲಿ ಚರ್ಚೆ ಮಾಡಿ ಕೆಲವೊಂದು ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಉತ್ತಮ. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ನಿಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡಿಕೊಳ್ಬೇಡಿ. ಧೈರ್ಯದಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಹೇಳ್ಕೊಳ್ಳಿ, ತಾಯಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.